ಜ್ಞಾಪಕ ಮಾಡಿಕೊಳ್ಳೋಣ. 1ನೇ ವಾಕ್ಯ, 1வது வசனம், கர்த்தர் என் மேய்ப்பனாய் இருக்கிறார், நான் தாழ்ச்சியடையேன். ಯೆಹೋವನು ನನಗೆ ಕುರುಬನು ಕೊರತೆಪಡನು. ಯೆಹೋವನು ನನಗೆ ಕುರುಬನು ಕೊರತೆಪಡನು. ಹಲ್ಲೆಲೂಯಾ. ಯಾರಿಗೆಲ್ಲ ಯೆಹೋವನ ಕುರುಬನಾಗಿದ್ದಾರೆ, யாருக்கெல்லா கர்த்தர் மேய்ப்பனாய் இருக்கிறாரோ, ஹல்லேலூயா, தாழ்ச்சியடைய மாட்டாங்க, வெட்கப்பட மாட்டாங்க. அதுதான் ಕೊರತೆ ಪಡೆನು. ಹಲ್ಲೇಲೂಯಾ. ನಾವು ನಾಚಿಕೆ ಮಾಡಲ್ಲ. ಕೊರತೆ ಆತನೇ ನಮ್ಮ ಕುರುಬನು. ಕುರಿಗಳಿಗಾಗಿ ತನ್ನ ಸ್ವಂತ ಪ್ರಾಣವನ್ನೇ ಕೊಡುವ ದೇವಾತಿ ದೇವರು. ಹಲ್ಲೇಲೂಯಾ. ಅಂತ ದೇವರನ್ನ ನಾವು ಮಾಡಿ ಕೊಂಡಾಡಿ ಆತನನ್ನ ನಾವು ಮಹಿಮೆ ಪಡಿಸ್ತಾ ಇದ್ದೇವೆ. ಯಾಕಂದ್ರೆ ಆತನು ಮಾಡಿದ ಕಾರ್ಯಗಳಲ್ಲಿ ಒಂದನ್ನು ಮರಿಬೇಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂತೆ ಅದನ್ನು ನಾವು ಮರೆಯದಂತೆ ನಾವು ಅದನ್ನು ಕೊಂಡಾಡುವಾಗಿದ್ದೇವೆ. ಹಲ್ಲೇಲೂಯಾ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರು ನಮ್ಮನ್ನು ಮೆಚ್ಚಿಕೊಳ್ಬೇಕು, ಕರ್ತನ ನಮ್ಮನ್ನು ಏற்றுಕೊಡು. ಹಲ್ಲೇಲೂಯಾ. ನಮ್ಮನ್ನು ಸ್ವೀಕರಿಸಿದಾಗ, ನಮ್ಮನ್ನ ಅಂಗೀಕರಿಸಿದಾಗ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದವನ್ನ, ದೊಡ್ಡ ಬಿಡುಗಡೆಯನ್ನ ನಾವು ಕಾಣಲಿಕ್ಕಿದ್ದೇವೆ. ಯಾಕಂದ್ರೆ ದೇವರು ಹೇಳ್ತಾರೆ, ದಾವೀದನ ಹೃದಯಕ್ಕೆ ಒಪ್ಪುವ ಒಂದು ಮನುಷ್ಯ, ದಾವೀದನ ಹೃದಯಕ್ಕೆ ಹೆಚ್ಚು ಮನುಷ್ಯ. ಹಲ್ಲೇಲೂಯಾ. ಯಾಕಂದ್ರೆ ದೇವರು ನಮ್ಮನ್ನ ಕುರಿತು ಸಾಕ್ಷಿ ಕೊಡುವಂತೆ ಅವರಿಗೆ ನಾವು ಮೆಚ್ಚುಗೆಯಾಗಿ, ಆತನ ಮಹಿಮೆಗಾಗಿ, ಆತನ ಘನತೆಗಾಗಿ ನಾವು ಜೀವಿಸುವಾಗ ಆತನು ನಮ್ಮನ್ನ ಕುರಿತು ಒಂದು ಸಾಕ್ಷಿ ಕೊಡುವಂತ ದೇವರಾಗಿದ್ದಾರೆ. ಹಲ್ಲೇಲೂಯಾ. ಅದರಿಂದ ನಾವು ಹೇಳ್ತಾರೆ, ದಾವೀದನು ನನ್ನ ಹೃದಯಕ್ಕೆ ಒಪ್ಪುವ ಒಬ್ಬ ಮನುಷ್ಯನಾಗಿದ್ದಾರೆ. ಹಲ್ಲೇಲೂಯಾ. ಅದರಿಂದ ನಾವು ಕ್ರಿಸ್ತನಿಗೆ ಒಪ್ಪುವಂತ ಒಂದು ಮಕ್ಕಳಾಗಿ ನಾವು ಕಾಣಿಕೊಳ್ಳಬೇಕು. ಯಾಕೆ ದಾವೀದನ ಮೇಲೆ ದೇವರಿಗೆ ಅಷ್ಟು ಅಪಾರವಾದ ಪ್ರೀತಿ? ಯಾಕೆ ದೇವರನ್ನ ಅಪಾರವಾದ ಪ್ರೀತಿಯಲ್ಲಿ ಹೇಳ್ತಾರೆ, ದಾವೀದನು ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯನು ಎಂಬುದಾಗಿ. ಹಲ್ಲೇಲೂಯಾ. ಅದರಿಂದ ಯಾಕೆ ದಾವೀದನನ್ನ ದೇವರು ಅಷ್ಟಾಗಿ ಪ್ರೀತಿಸಿದರು? ದಾವೀದ ಆಂಡವರು ನೇಸಿದ್ದ, ಎದಕ್ಕಾಗ ನೇಸಿದ್ದ? ಅಪ್ಪಡಪಟ್ಟದ ದಾವೀದಗಿಂತ ಎಲ್ಲ ಇರ್ತದೆ. ಆ ತಂದು ದಾವೀದನ ಬಳಿಯಲ್ಲಿ ಏನಿತ್ತು? ಹಲ್ಲೇಲೂಯಾ. ಇವತ್ತು ದೇವರು ನಮ್ಮನ್ನ ಪ್ರೀತಿಸಬೇಕಾದ್ರೆ ನಾವು ಎಂಥವರಾಗಿರ್ಬೇಕು? ನಾವು ಎಂಥವರಾಗಿದ್ದರೆ ದೇವರು ನಮ್ಮನ್ನ ಪ್ರೀತಿಸ್ತಾರೆ, ನಮ್ಮನ್ನು ಎಂಥವರಾಗಿದ್ದರೆ ದೇವರು ನಮ್ಮನ್ನ ನಡೆಸ್ತಾರೆ ಎಂಬುದಾಗಿ ನಾವು ಸ್ವಲ್ಪ ಸಮಯ ದೇವರ ವಾಕ್ಯದಲ್ಲಿ ಜ್ಞಾಪಕ ಮಾಡಿಕೊಳ್ಳೋಣ. ಹಲ್ಲೇಲೂಯಾ. ಯಾಕಂದ್ರೆ ಕರ್ತನಲ್ಲಿ ಬಹಳವಾದ ಆತ್ಮವಿಶ್ವಾಸ ಇರ್ತದೆ ದಾವೀದನಿಗೆ. ಹಲ್ಲೇಲೂಯಾ. ಕರ್ತನಿಗೆ ಬಲವಾದ ಆವಿಕುರಿಯ ವಿಶ್ವಾಸ ದಾವೀದ ಕುಳಿಲ್ಲ. ಅದನ್ನ ದಾವೀದ ಕುರಿತು ಆತನ ಮೇಲ್ಮೈ ಪಾರಾಟ. ಅದರಿಂದ ದಾವೀದನ ಕುರಿತು ದೇವರು ಬಹಳ ಮೆಚ್ಚುಗೆಯಾಗಿ ಮಾತಾಡ್ತಾರೆ, ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯ. ಹಲ್ಲೇಲೂಯಾ. ಯಾಕಂದ್ರೆ ದಾವೀದನು ಅಲ್ಲ, ಬದಲಾಗಿ ದೇವರಲ್ಲಿ ಬಲವಾದ ಆತ್ಮವಿಶ್ವಾಸ ಮತ್ತು ಭರವಸೆ ಉಳ್ಳವನ್ನಾಗಿದ್ದನಂತೆ. ಅದರಿಂದ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. 1 ಸಮುವೇಲ ಗ್ರಂಥದಲ್ಲಿ 1 ಸಮುವೇಲ 17ನೇ ಅಧಿಕಾರ 37ನೇ ವಚನ, 17:37 ವಾಕ್ಯವನ್ನ ನಾವು ಓದಿಕೊಳ್ಳೋಣ. ನನ್ನನ್ನು ಅಂತ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನ ಕೈಗೂ ತಪ್ಪಿಸುವನು ಎನ್ನಲು ಸೌಲನು ದಾವೀದನಿಗೆ, ಹೋಗು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿ ಅವನಿಗೆ ತನ್ನ ಯುದ್ಧ ವಸ್ತ್ರಗಳನ್ನು ಕವಚವನ್ನು ತೊಡಿಸಿ ತಲೆಗೊಂದು ತಾಮ್ರದ ಶಿರಸ್ತ್ರಾಣವನ್ನಿಟ್ಟನು. ಈ ದಾವೀದನ ನೋಡ್ರಿ, ನನ್ನಿಂದ ಸಾಧ್ಯ, ಫಿಲಿಷ್ಟಿಯನನ್ನ ನಾನು ಕೊಲ್ತೇನೆ, ನನಗಾಗುತ್ತೆ, ನಮ್ಮ ತಮ್ಮದ್ರ ಕೈಯಲ್ಲಿ ಆಗಲ್ಲ, ಸೌಲನ ರಾಜನ ಕೈಯಲ್ಲಿ ಆಗಲ್ಲ, ನನ್ನಿಂದನೇ ಸಾಧ್ಯ ಅಂತೇಳಿ ಅವನಲ್ಲಿ ಹೊಗಳಿ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಅಲ್ಲಿನೂ ಅವನು ದೇವರನ್ನು ಮಹಿಮೆ ಪಡಿಸ್ತಿದ್ದಾರೆ. ಏನಂತ ಹೇಳಿ, ನನ್ನನ್ನು ಅಂಥ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನ ಕೈಯಿಂದ ನನ್ನನ್ನ ತಪ್ಪಿಸುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೇಲೂಯಾ. ಅಂದ್ರೆ ಸಿಂಹಾಂತರನೇ ದೇವರು ನನ್ನನ್ನ ಕಾಡಲ್ಲಿ ತಪ್ಪಿಸಿ ಕಾಪಾಡಿದ. ಅವ್ರು ಹೇಳ್ತಾರೆ, ಒಂದ್ಸಲ ಸಿಂಹ ಬಂತು, ನಾನು ಕುರಿಯನ್ನು ಕಚ್ಕೊಂಡು ಹೋಯ್ತು, ನಾನು ಹೋಗಿ ಅದನ್ನು ಹೊಡೆದಿ ನಾನು ಮರಿಯನ್ನು ಕಿತ್ಕೊಂಡ್ಬಂದೆ ಅಂತ. ಕರಡಿ ಬಂತು,
ನಾನು ಆಡುಗಳನ್ನ ಎತ್ಕೊಂಡು ಹೋಯ್ತು, ನಾನು ಬಿಡ್ಲಿಲ್ಲ, ಬೆನ್ನ ಕೊಡದ ಅದನ್ನು ಬಿತ್ಕೊಂಡ್ ಬಂದೆ. ಕರಡಿ ಎಲ್ಲ ಕಡಿಮೆ ಉಗುರಲ್ಲಿ ಹೊಡಿತಾ, ಸಿಂಹ ಕಡಿಮೆನ ಅಲೆಲು ಹೇಳ್ರಿ, ಅಲೆಲು. ಸಿಂಹ ಅಂದ್ರೆ ಒಂದು ಕಾಡಿಗೆ ರಾಜ. ಅಂತ ರಾಜನ ಕೈಯಿಂದ, ಅಂತ ಸಿಂಹದ ಕೈಯಿಂದ ನನ್ನ ದೇವರು ಕಾಪಾಡಿದ. ವಿಶ್ವಾಸ ನೋಡಿ ದೇವರ ಮೇಲೆ, ಅಲೆಲೂಯ. ಅವರ ವಿಶ್ವಾಸ, ಅವರ ನಂಬಿಕೆ ದೇವರ ಮೇಲೆ ಅவ்வளோ அபரிதமா வைத்திருந்தார். சிங்க கைக்கும் கரடிக்கும் என்ன தப்பி வைத்தவர். அல்லேலூயா. இந்த பிலிஸ்து கையில் என்ன ತಪ್ಪಿ வைப்பார். ಸಿಂಹದ ಕರಡಿಗಳ ಕೈಯಿಂದಲೂ ಸಿಂಹದ ಕೈಯಿಂದಲೂ ನನ್ನನ್ನು ರಕ್ಷಿಸಿದಂತ ದೇವರು. ಅಲ್ಲೇಲೂಯಾ. ಈ ಫಿಲಿಸ್ಟಿನ ಕೈಯಿಂದ ನನ್ನನ್ನು ತಪ್ಪಿಸಿ, ಅದರಿಂದಲೇ ದೇವರೇ ಒಂದು ಆಸೆ, ತನ್ನ ಬಲದ ಮೇಲೆ, ತನ್ನ ಶಕ್ತಿ ಮೇಲೆ, ತನ್ನ ಜ್ಞಾನದ ಮೇಲೆ ನಾನು ಚೆನ್ನಾಗಿ ಕವಣೆ ಬೀಳಿಸ್ತೇನೆ. ಅದೇ ಒಂದೇ ನಿಮಿಷ ಹೊಡೆದಾಕ್ಬಿಡ್ತೇನೆ. ಅವನೇ ಆ ಲೆಕ್ಕ, ನಾನು ಎಂತಂತದ್ದು ಕವಣೆ ಕಲ್ಲಲ್ಲಿ ಹೊಡೆದಿದ್ದೇನೆ, ಅದರಿಂದ ನನ್ನಿಂದ ಸಾಧ್ಯ ಅಂತ ಅಹಂಕಾರ ಮಾಡಿದೆ. ದೇವರಿಂದ ಸಾಧ್ಯ. ಯಾಕಂದ್ರೆ ಫಿಲಿಸ್ಟಿನ ಭಯಂಕರವಾದ ಒಂದು ಮನುಷ್ಯ, ದಪ್ಪ ಮನುಷ್ಯ, ನೇಗಿಲ ತರ ಅವನು ಈಟಿದ್ದಂತೆ. ಅಂದ್ರೆ ಎತ್ತಿನ ಗಾಡಿಗೆ ನೆಗಲು ಬರುತ್ತೆ, ಹೆಗಲ ಮೇಲೆ ಇಡೋದು, ಗುಡ್ಡೆ ಅದರ ತರ ಅವನು ಈಟಿದ್ದಂತೆ. ಅಲ್ಲೆಲ್ಲೂ ಅಂತ ಬಲಶಾಲಿ. ಅವನು ಬಂದು ಕರೀತಾನೆ ಇಸ್ರಾಯೇಲನ್ನ, ಬರೋರು ಯಾರಾದ್ರೂ ನಾವು ಬರಿದ್ರೆ ದಮ್ಮಿದ್ರೆ ಬರ್ರಿ ಯುದ್ಧ ಮಾಡೋಣ, ನಾನು ಸೋದ್ರೆ ನೀವು ನಮ್ಮ ಎಲ್ಲವನ್ನ ನೀವು ತಗೊಂಡ್ರೆ, ನೀವು ಸೋದ್ರೆ ನಿಮ್ದೆಲ್ಲ ನಾವು ತಗೋತೀವಿ ಅಂತೇಳಿ ದಿನನಿತ್ಯ ಕೂತಿದ್ದು ನಮ್ಮ ಮಧ್ಯ ದೇವರಲ್ಲಿ ದಾವೀದನು ಬಂದು ಅಲ್ಲಿ ಹೇಳುವಂತ ಒಂದು ಭರವಸೆ ಮಾತೇನಂದ್ರೆ, ಅಲ್ಲೆಲ್ಲೂಯ, ದಾವೀದನು ತನ್ನಲ್ಲಿ ಅಲ್ಲ, ಬಹಳವಾಗಿ ದೇವರ ಬಲವಾದ ಆತ್ಮವಿಶ್ವಾಸವಿದ್ದುದರಿಂದ ನಾನು ಹೋಗ್ತೇನೆ. ಸೌಲನಿಗೆ ಹೇಳ್ತೇನೆ, ನೋಡಪ್ಪ, ನಾನು ಸಿಂಹದ ಕೈಯಿಂದ ತಪ್ಪಿಸಿದ, ಕರಡಿ ಕೈಯಿಂದ ತಪ್ಪಿಸಿದ, ಈ ಫಿಲಿಸ್ಟಿಯರ ಕೈಯಿಂದ ನಮ್ಮನ್ನ ತಪ್ಪಿಸುವುದೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ದೇವರಿಗೆ ಒಂದು ಅಪಾರವಾದ ಒಂದು ಪ್ರೀತಿ ದಾವೀದನ ಮೇಲೆ. ಯಾಕಂದ್ರೆ ಅವನು ವಿಧೇಯತೆ, ಆ ದೇವರ ಮೇಲೆ ಇಟ್ಟಂತ ಬಲವಾದ ವಿಶ್ವಾಸ. ಹಲ್ಲೆಲೂಯಾ. ಈ ವಿಶ್ವಾಸ ಇದ್ದ ದೇವರ ಮಹಿಮೆಯೇ ಕಾಣಬೇಕು. ನೀನು ನಂಬುದಾದ್ರೆ ದೇವರ ಮಹಿಮೆಯನ್ನ ನೀನು ಕಾಣ್ತೀವಿ. ನಂಬಿದ ದೇವರ ಮಹಿಮೆಯನ್ನ ಕಂಡು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದಕ್ಕೆ ಅವನು ಅದೇ 17ನೇ ಅಧ್ಯಾಯದಲ್ಲಿ 47ನೇ ವಾಕ್ಯ 17:47, கர்த்தர் பட்டயத்தினால் ஈட்டியினால் ரட்சிக்கிறவரல்ல, இந்த ஜனக்கூட்டமெல்லாம் அறிந்து கொள்ளும், யுத்தம் கர்த்தருடையது, அவர் என் கையில் ஒப்பு கொடுப்பார் என்றார். ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು. ಯಾಕೆಂದರೆ ಯುದ್ಧ ಬಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ಹಲ್ಲೆಲೂಯಾ. ಇದು ವಿಶ್ವಾಸ ನೋಡ್ರಿ. ಈಟಿಯಿಂದ ಅಲ್ಲ, ಕತ್ತಿಯಿಂದ, ಈಟಿಯಿಂದ ಯುದ್ಧ ಮಾಡಕ್ಕಾಗದೇ ಇಲ್ಲ. ಫಿಲಿಸ್ಟಿಯನ್ ಕೈ ಮುಂದೆ ನಿಲ್ಲಕ್ಕಾಗಲ್ಲ. ಈಟಿಂದಾಗ್ಲಿ ಕತ್ತಿಂದಾಗ್ಲಿ ಅವನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಆತ್ಮವಿಶ್ವಾಸದಲ್ಲಿ ಇರ್ತಾನೆ, ಕತ್ತಲು ಈಟಿ ಕತ್ತಿಗಳಿಂದ ರಕ್ಷಿಸಬಲ್ಲವನೆಂದು ಇಲ್ಲಿ ಕೂಡಿರೋರೆಲ್ಲರೂ ಗೊತ್ತಾಗುವುದು. ಯಾಕಂದ್ರೆ ಯುದ್ಧ ಬಲವು ನಮಗೋಸ್ಕರ ಯುದ್ಧ ಮಾಡೋ ದೇವರಿದ್ದಾರೆ. ಹಲ್ಲೆಲೂಯಾ. ನಮಗೋಸ್ಕರ ಯುದ್ಧ ಮಾಡುವ ದೇವರಿದ್ದಾರೆ. நமக்காக யுத்தம் செய்கிற ஒரு கர்த்தர் இருக்கிறார். ஆனா நம்முடைய பார்வை அவர் மேலதான் இருக்கணும். ಜಯ ಉಂಟು ಮಾಡುವಂತ ದೇವರ ಮೇಲೆ ಆ ದೃಷ್ಟಿ ಇಟ್ಟಿರಬೇಕು. ಯಾಕಂದ್ರೆ ಯುದ್ಧವು ಯೆಹೋವನ ಕೈಯಲ್ಲಿದೆ, ಆತನೇ ಯುದ್ಧ ಮಾಡ್ತಾರೆ. ನೀನಿತ್ಕೋ, ನಾನು ನಿನಗಾಗಿ ಯುದ್ಧ ಮಾಡ್ತೇನೆ ಅಂತ ಹೇಳ್ತಾರೆ. ನೀನಿನ್ಕೋ, ನಾವನಕ್ಕಾಗಿ ಯುದ್ಧ ಜಯ ಅಂತ ದೇವಾಂತ ದೇವನನ್ನ ಈ ದಾವೀದನು ಮುಖ್ಯವಾಗಿ ಹೇಳ್ತಿದ್ದಾನೆ. ಈಟಿಯಿಂದ ಕತ್ತಿಂದಲ್ಲ, ರಕ್ಷಿಸಬಲ್ಲವನೆಂದು ಇಲ್ಲಿ ಕೂಡಿರುವವರಿಗೆ ಗೊತ್ತಾಗಲಿ. ಯಾಕಂದ್ರೆ ಯುದ್ಧ ಬಲವು ಯೆಹೋವನ ಕೈಯಲ್ಲಿದೆ. ಹಲ್ಲೆಲೂಯಾ. ಜಯ ಹೊಂದಬೇಕಾದ್ರೆ ದೇವರ ಕೈಯಲ್ಲಿದೆ. ಯುದ್ಧದ ಬಲವು ಕರ್ತರುடைய ಕರத்தில் இருக்கிறது. ಹಲ್ಲೆಲೂಯಾ. ಈ ಪ್ರಾರ್ಥನೆ ಮಾಡಿ ಇರಾಕಿಗೂ ಮತ್ತು ಅಮೆರಿಕಗೋಸ್ಕರ ನಾವು ಪ್ರಾರ್ಥಿಸ್ತೀವಿ. ಯಾಕಂದ್ರೆ ಯುದ್ಧವಾಗುವಂತ ಸುದ್ದಿಗಳನ್ನ ಕೇಳ್ತೀರಾ, ಆದರೆ ಆಗಲ್ಲ ಅಂತೇಳಿ. ಹಲ್ಲೆಲೂಯಾ. ದೇವರು ಯಾವಾಗ ತೀರ್ಮಾನಿಸ್ತಾರೋ ಆವಾಗಲೇ ಮೂರನೇ ಮಹಾಯುದ್ಧ ನಡೆಯೋದು. ಇಸ್ರೇಲ್ರಿಗೂ ಪಾಲೆಸ್ತೇನ್ರಿಗೂ ಯುದ್ಧ ನಡೆದಾಗ ಯುದ್ಧ ಸ್ಟಾರ್ಟ್ ಆಗತ್ತೆ ಅಂತ. ಆಮೇಲೆ ರಷ್ಯಾಗೂ ಇನ್ನೊಂದೇ ಊರು
ಉಕ್ರೇನ್ ಯುದ್ಧ ನಡೆದಾಗ 3ನೇ ಮಹಾಯುದ್ಧ ನಡೆಯುತ್ತೆ ಅಂತ ಹೇಳಿ ಹಲ್ಲೆಲೂಯಾ. ಆದ್ರೆ ಇವಾಗ ಅಮೆರಿಕ ಮತ್ತೆ ಈ ಇರಾನ್ ಈ ಯುದ್ಧ ಏನೋ ಸ್ಟಾರ್ಟ್ ಆದ್ರೆ ನಿಜವಾಗ್ಲೂ 3ನೇ ಮಹಾಯುದ್ಧ ನಡೆಯುತ್ತೆ. ಅದು ನಡೆಯಕ್ ಬಿಡಲ್ಲ, ಯಾಕಂದ್ರೆ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದೀವಿ. ಹಲ್ಲೆಲೂಯಾ ಹೇಳ್ರಿ. ಏನ್ ಬೇಡ, ಯುದ್ಧ ಬೇಡ, ಯುದ್ಧ ಮಾನ ಆಗ್ಬೇಡ. ಏನಾದ್ರು ಯುದ್ಧ ಕೊಡಿಗಡ್ಕ ನಮ್ಮ ಬೇರದು ಕೋಟಿಗಟ್ಟಲೆ ಜನ ಸತ್ತೋಗ್ಬಿಡ್ತಾರೆ. ಆಮೇಲೆ ಅಮೆರಿಕ ಒಂದು ಅಣುಗುಂಡು ಹಾಕ್ಬಿಟ್ಟ ಅಂದ್ರೆ ಇರಾಕ್ ಅಡ್ರೆಸ್ ಇರಲ್ಲ. ಹಲ್ಲೆಲೂಯಾ ಹೇಳ್ರಿ. ಇರಾಕ್ ಏನಾದ್ರೂ ಅಣುಗುಂಡು ಹಾಕ್ಬಿಟ್ಟ ಅಂದ್ರೆ ಅಮೆರಿಕ ಇರಲ್ಲ. ಎಲ್ಲರೂ ಒಂದೊಂದು ಅಣುಗುಂಡು ಹಾಕ್ಬಿಟ್ರೆ ಭಾರತ ಇಡೀ ಪ್ರಪಂಚನೇ ಸಾಧನ ಎಲ್ಲ ಬೂದಿಯಾಗಿರುತ್ತೆ. ಹಲ್ಲೆಲೂಯಾ. ಹಾಗಾಗಿ ಬಿಡಲ್ಲ, ದೇವ್ರು ಬಿಡಲ್ಲ. ಅದಕ್ಕೊಂದು ಸಮಯ ಇದೆ ಮಾಯದ ನುಡಿಯೋದಕ್ಕೆ. ಹಲ್ಲೆಲೂಯಾ. ಅದರಿಂದ ಇವ್ರ ಯುದ್ಧ ಅಣುಗುಂಡಾಗಲಿ ಯಾವ್ದ್ರಿಂದ ಗೆಲ್ಲಕ್ಕಾಗಿಲ್ಲ. ಯುದ್ಧ ದೇವ್ರ ಕೈಯಲ್ಲಿ. ಹಲ್ಲೆಲೂಯಾ. ಯಾವುದೇ ಯುದ್ಧ ನಡೆದ್ರು ಜಯ ದೇವ್ರು ಕೊಡಬೇಕು. ನಮಗೂ ಸೈತಾನ ಯುದ್ಧ ನಡೆದ್ರೆ ದೇವರು ನಮ್ಮ ಜೊತೆಗಿದ್ದು ಸೈತಾನವನ್ನೇ ನಮ್ಮನ್ನು ಜಯಿಸೋದಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಯಾಕಂದ್ರೆ ಯುದ್ಧವು ಯಾರ ಕೈಯಲ್ಲಿದೆ? ಯುದ್ಧ ಬಲವು ಯೆಹೋವನ ಕೈಯಲ್ಲಿ. ಅದರಿಂದ ದಾವೀದನಿಗೆ ಒಂದು ಭಯಂಕರ ವಿಶ್ವಾಸ. ಈಟಿಂದಾಗಲಿ ಕತ್ತಿಯಿಂದಾಗಲಿ ಎಲ್ಲದಂತೆ. ಹಲ್ಲೆಲೂಯಾ. ಯುದ್ಧ ಬಲವು ದೇವರು ನಮ್ಮನ್ನ ಯುದ್ಧದಲ್ಲಿ ಗೆಲ್ಲಿಸ್ತಾರೆ. ವಿಶ್ವಾಸವನ್ನ ದಾವೀದನು ಕಂಡು ಗೋಲಿಯಾತನ ನೋಡಿ ಎದುರಲಿಲ್ಲ. ಗೋಲಿಯಾತನ ವಿರೋಧವಾಗಿ ನಡುಗಲಿಲ್ಲ. ಎಲ್ಲರೂ ನಡುಗ್ತಾ ಇದ್ದಾರೆ, ಎಲ್ಲರೂ ನಡುಗ್ತಾ ಇದ್ದಾರೆ. ಆದ್ರೆ ದಾವೀದನು ಅಭಿಷೇಕಿಸಲ್ಪಟ್ಟಾಗ ದೇವರ ಅಭಿಷೇಕ ಆತನ ಮೇಲೆ ಇಳಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿ ನಾವು ದೀಕ್ಷಾಸ್ನಾನ ತೆಗೆದುಕೊಂಡಾಗ ಪವಿತ್ರಾತ್ಮನ ಅಭಿಷೇಕ ನಮ್ಮ ಮೇಲೆ ಇಳಿದು ಬಂದದ್ರಿಂದ ಮರಣಕ್ಕಾಗಲಿ ರೋಗಕ್ಕಾಗಲಿ ಸಾಯೋದಕ್ಕೆ ನಾವೇನ್ ಮಾಡಲ್ಲ, ನಿಂತಿರಲಿಲ್ಲ. ಹಲ್ಲೆಲೂಯಾ. ಅಯ್ಯೋ ನಾ ಸತ್ತ ಬಿಡ್ತೀನ, ಅಯ್ಯೋ ನನಗೆ ಸಾವು ಬಂದ್ಬಿಡುತ್ತಾ, ಯಾರಾದ್ರೂ ನಾನು ಹೊಡೆದಾಕ್ ಬಿಡ್ತಾರ, ಯೇಸುವಿನ ಬಗ್ಗೆ ಹೇಳಿದ್ರು ನನ್ನ ಜೀವ ತೆಗೆದು ಬಿಡ್ತಾರ, ನನ್ನ ಕುಟುಂಬವನ್ನು ನಾಶ ಮಾಡ್ಬಿಡ್ತಾರ. ಹಲ್ಲೆಲೂಯಾ. ಏನೇನೋ ಕಲ್ಪನೆಗಳು, ಏನೇನೋ ನೋವುಗಳು, ಏನೇನೋ ವೇದನೆಗಳು. ಹಲ್ಲೆಲೂಯಾ. ದೇವ್ರ ಚಿತ್ತವಿಲ್ಲದೆ ನಮ್ಮ ತಲೆ ಬಂದು ಕೂದಲಾದರೂ ಕೆಳಗೆ ಬಿಡೋದಿಲ್ಲ. ಯಾರು ರಕ್ತ ಸಾಕ್ಷಿಯಾಗಿ ಸಾಯ್ಬೇಕೆಂದು ದೇವರು ತೀರ್ಮಾನಿಸಿದರೋ ಅವರು ಮಾತ್ರ ರಕ್ತ ಸಾಕ್ಷಿಯಾಗಿ ಸಾಯ್ತಾರೆ. ಯಾರು ಭಕ್ತರಾದ ನೀ ಏನಕ್ಕಾಗ ರಕ್ತ ಸಾಕ್ಷಿಯ ಸಾಗುವೆಂದು ಕರ್ತರು ಯಾರು ನೇಮ ತಿರುಗಿರಾರೋ ಅವೆಲ್ಲ ರಕ್ತ ಸಾಕ್ಷಿಯ ಸಾಗಬೇಕು. ಇಲ್ಲ ನನಗೆ ಸಾಗರ ನಾನು ಆಗಲೇ ಎತ್ತುಕೊಳ್ಳ ಮಾಡ್ತಾರೆ. ನಾವು ಸಾಯ್ತೀವಿ ಕರ್ತನಿಗೋಸ್ಕರ. ಹಲ್ಲೆಲೂಯಾ. ಏನಾದ್ರು ನೀ ಸಾಯಲ್ಲ. ದೇವರು ತೀರ್ಮಾನಿಸಿದ್ರು ನಿನ್ನ ರಕ್ತ ಈ ಭೂಮಿಯಲ್ಲಿ ಬಿಡಬೇಕಂತ ದೇವ್ರ ಚಿತ್ರಗೊಂಡ್ರೆ ಮಾತ್ರ ನಾವು ಒಬ್ಬೊಬ್ಬರು ಸಾಯಲಿಕ್ಕೆ ಆಗತ್ತೆ. ಹಲ್ಲೆಲೂಯಾ. ಅಂದ್ರೆ ರಕ್ತ ಸಾಕ್ಷಿಯ ಸುಮ್ಮನೆ ಸಾಯೋದಿಲ್ಲ. ಸುಮ್ಮನೆ ಸಾಯೋದು ನಾರ್ಮಲ್ ಸಾವು. ಅದರಿಂದ ಅಂತ ಒಂದು ಮರಣ ದೇವರ ದೃಷ್ಟಿಯಲ್ಲಿ ನೀತಿವಂತನಿಗೆ ಮರಣ ಕರ್ತನಿಗೆ ಮರಣಕ್ಕೆ ಮಾಡಲಾಗಿರುತ್ತೆ. ನೀತಿವಂತನ ಮರಣ ದೇವರ ದೃಷ್ಟಿಯಲ್ಲಿ ಬಹಳ ಅಮೂಲ್ಯವಾದಂತೆ. ಹಲ್ಲೆಲೂಯಾ. ನಾವು ಸಾವಲ್ಲ ಅರ್ಬಂತ ನೆನೆಸ್ಕೊಳ್ಬೋಡ್ರಿ. ನಮ್ಮ ಸತ್ರ ಸತ್ತೋದರ ನೆನೆಸ್ಕೊಡ್ರಿ. ದೇವರ ದೃಷ್ಟಿಯಲ್ಲಿ ಅದು ಮಹಿಮೆ ಉಳ್ಳದು. ನನ್ನ ಮಗ ನನ್ನ ಮಗಳು ಈ ಭೂಮಿಯಲ್ಲಿ ಇದ್ದಾಗ ನನಗೋಸ್ಕರ ಸಾಕ್ಷಿಯಾಗಿ ಭಯದಿಂದ ಭಕ್ತಿಯಿಂದ ಪರಿಶುದ್ಧತೆಯಿಂದ ವಿಶ್ವಾಸದೊಟ್ಟಿಗೆ ಹಲ್ಲೆಲೂಯಾ ನನ್ನ ಮಗ ನನ್ನ ಮಗಳು ಈ ಲೋಕದ ಯಾತ್ರೆ ಮುಗಿಸಿದ್ದಾರೆ. ದೇವರು ಎದ್ದು ನಿಂತು ಸಿಂಹಾಸನದಿಂದ ನಮ್ಮ ಆತ್ಮವನ್ನು ಸ್ವೀಕರಿಸ್ತಾರೆ. ಸ್ಟೆಪ್ನ ಕಲ್ಲಲ್ಲಿ ಹೊಡೆದಾಗ ನಮ್ಮ ಜೀವ ಹೋಗುವಾಗ್ತಾರೆ. ನನ್ನ ಪರವಾಗಿ ತೆರೆಯಲ್ಪಟ್ಟಿದ್ದು ನೋಡ್ತಿದ್ದೇನೆ. ತಂದೆಯ ಬಲಭಾಗದಲ್ಲಿ ಯೇಸು ನಿಂತಿದ್ದಾರೆ. ನನಗಾಗಿ ಜ್ಞಾಪನೆ ಮಾಡಬೇಕು. ಹಲ್ಲೆಲೂಯಾ. ನಿಂತು ನಮ್ಮ ಆತ್ಮವನ್ನು ಸ್ವೀಕರಿಸುತ್ತೆ. ಅದರಿಂದ ದಾವೀದನ ಮಾತ್ರ ಜೀವಿತವು ನಮ್ಮಲ್ಲಿರಬೇಕು. ಈಟಿನು ಕತ್ತಿನು. ಹಲ್ಲೆಲೂಯಾ. ಅದರಿಂದ ರಕ್ಷಿಸಲಿಕ್ಕೆ ಆಗೋದೇ ಇಲ್ಲ. ಇಲ್ಲಿ ಕೂಡಿ ಬಂದು ಗೊತ್ತಾಗೋದು. ಯಾಕಂದ್ರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಆತನು ನಿಮ್ಮನ್ನು ನಮ್ಮ ಕೈಗೆ ವಿಶ್ವಾಸ. ಹಲ್ಲೆಲೂಯಾ. ಮಾತಲ್ಲಿ ವಿಶ್ವಾಸ. ಇನ್ನೊಂದು ಯುದ್ಧ ಮಾಡಲೇ ಇಲ್ಲ, ಇನ್ನು ಕೊಲೆ ಅಂತ ನೋಡೋದೇ ಇಲ್ಲ. ಅದರ ವಿಶ್ವಾಸವನ್ನು ದೇವರು ನೋಡ್ತಾರೆ. ಅದರಿಂದ ಹೇಳ್ತಾರೆ ದಾವೀದನು ನನ್ನ ಹೃದಯಕ್ಕೆ. ಹಲ್ಲೆಲೂಯಾ. ಇವತ್ತು ನಮ್ಮ ಒಬ್ಬೊಬ್ಬರನ್ನ ನೋಡಿ ಎಷ್ಟು ಹೇಳ್ಬೇಕು, ನನಗೆ ಒಬ್ಬಂತ ನನ್ನ ಹೃದಯ ಕೊಟ್ಟು ನಾವು ಬರೋ ಮನುಷ್ಯರನ್ನ ಸಂತೋಷ ಪಡಿಸ್ತೀವಿ. ನಮ್ಮ ಮನುಷ್ಯ ಸಂತೋಷ ಪಟ್ಟರೆ ಸಾಕು. ನನ್ನ ಗಂಡ ಸಂತೋಷ
ನಮ್ಮನ್ನ ಕುರಿತು ಸಂತೋಷ ಪಡ್ತಾರ, ಅದೇ ಮುಖ್ಯ. ಹಲ್ಲೆಲೂಯಾ. ಬಹಳ ನಂಬಿಕಸ್ತಾರೆ ಅಂತ ದೇವರು ಹೇಳುವರು. ಉண்மை ಉತ್ತಮುಳ್ಳ ಹಳೆ ಕಾರಣಕ್ಕೆ ಕರ್ತರ್ ಉನ್ನ ಕುರಿತು ಸಾಕ್ಷಿ ಕೊಡುವರು. ಅದರಿಂದ ನಾವು ದಾವೀದನು ಹಾಗೆ ಆತಗೆ ಮೆಚ್ಚುಗೆಯಾಗಿ ನಡೆದನು, ಅದರ ಜೊತೆಗೆ ನಾವು ದಾವೀದನಂತೆ ನಮ್ಮ ಜೀವಿತವನ್ನ ಬದಲಾಯಿಸಿಕೊಂಡು ಹಲ್ಲೆಲೂಯಾ ಜೀವಿಸಬೇಕನ್ನೋದಕ್ಕೋಸ್ಕರ ದೇವರ ವಾಕ್ಯ ನಮಗೆ ಬರೆದಿಡಲ್ಪಟ್ಟಿದೆ. ಹಲ್ಲೆಲೂಯಾ. ಅದಕ್ಕೆ ದಾವೀದನು ಹೇಳ್ತಾನೆ, ಕರ್ತನು ನನಗೆ ಬಂಡೆಯು, ನನ್ನ ಕೋಟೆಯು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು ಆಗಿದ್ದ ದಾವೀದನ ಒಂದು ವಿಶ್ವಾಸ ನೋಡ್ರಿ. ಹಲ್ಲೆಲೂಯಾ. ಕೀರ್ತನೆಗಳ 18ನೇ ಅಧ್ಯಾಯ 2ನೇ ವಾಕ್ಯ ನೋಡೋಣ. ಸಂಗೀತ 18ஆம் அதிகாரம் 2வது வசனத்துல அந்த வார்த்தை சொல்லப்படுகிறது. கர்த்தர் என் கண்மலையும், கர்த்தர் என் கண்மலையும், என் கோட்டையும், என் ரட்சகரும், என் தேவனும், நான் நம்பியிருக்கிற என் துருகமும், என் கேடகமும், என் ரட்சணிய கொம்பும், என் உயர்ந்த அடைக்கலமுமாயிருக்கிறார். ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಒಂದು ದೇವರ ಮೇಲೆ ಎಷ್ಟು ಭಾರವಾದ ನಂಬಿಕೆಯನ್ನ ಇಟ್ಟಿರೋದ್ರಿಂದ ದೇವರು ಅವನನ್ನು ಮೆಚ್ಚುತ್ತಾ ಇದ್ದಾರೆ. ಅವನು ಹೇಳೋದೇನು? ಯೆಹೋವನು ನನಗೆ ಬಂಡೆ. ಹಲ್ಲೆಲೂಯಾ. ಯೆಹೋವನು ನನಗೆ ಬಂಡೆ, ಯೆಹೋವನು ನನಗೆ ಕೋಟೆ, ಯೆಹೋವನು ನನಗೆ ವಿಮೋಚಕನು, ನನ್ನ ದೇವರು ನನಗೆ ಆಶ್ರಯ, ನನ್ನ ಗುರಾಣಿ ಆಗಿದ್ದಾರೆ, ನನ್ನ ರಕ್ಷಣೆಯ, ನನ್ನ ದುರ್ಗವೂ ಆಗಿದ್ದಾರೆ. ಯೆಹೋವನ ಸ್ತೋತ್ರಕ್ಕೆ ಹಲ್ಲೆಲೂಯಾ. ನನ್ನ ದುರ್ಗವಾಗಿದ್ದಾನೆ ಎಂಬುದಾಗಿ ದಾವೀದನು ತನ್ನನ್ನು ಯಾವಾಗಲೂ ಮೆಚ್ಚಿಕೊಳ್ಳೋದಂತೆ. ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಲ್ಲ, ನಾವು ಆರಾಧನೆ ತಪ್ಪಿಸ್ಕೊಳ್ಳೋದಲ್ಲ, ಉಪವಾಸ ಪ್ರಾರ್ಥನೆ ಬರ್ತೀನಲ್ಲ, ಜೈಪುರೇರಿ ಬರ್ತೀನಲ್ಲ, ಹಲ್ಲೆಲೂಯಾ ಅಂತ ನಮ್ಮನ್ನು ನಾವು ಹೊಗಳಿಕೊಳ್ಳದಂತೆ ನಾವು ದೇವರನ್ನ ಹೊಗಳುವವರಾಗಿರ್ಬೇಕು. ದಾವೀದನು ಭಾರಿ ಚೆನ್ನಾಗಿ ಕಲ್ತ್ಕೊಂಡಿದ್ದ. ಹಲ್ಲೆಲೂಯಾ. ತನ್ನನ್ನು ಹೊಗಳಿಕೊಳ್ಳದಂತೆ ತನ್ನ ಬಲದ ಮೇಲಾಗಲಿ ತನ್ನ ಪರಾಕ್ರಮದ ಮೇಲಾಗಲಿ ಅವ್ರ ವಾಕ್ಯ ಹೇಳುತ್ತೆ, ಸೌಲನ್ನು 1000 ಗಟ್ಟಲೆ ಬಂದ್ರೆ ದಾವೀದನು 10,000 ಗಟ್ಟಲೆ ಬಂದನು ಎಂಬುದಾಗಿ ಹಾಡು ಹೇಳಿ ಡ್ಯಾನ್ಸ್ ಆಡ್ತಾರೆ. ಆಗ ದಾವೀದನ ಒಂದು ದೊಡ್ಡಸ್ಗೆ ಬಂದಿರ್ಬೇಕಲ್ಲ, ನಮ್ಮ ರಾಜನಿಗಿಂತ ನಾನು 10,000 ಜನರನ್ನ ಬಂದಿದ್ದೇನೆ, ನಮ್ಮ ರಾಜ 1,000 ಜನ ಮಾತ್ರ ಬಂದಿದ್ದೆ. ಅವನ ದೊಡ್ಡಸ್ಗೆ ನಾನು ತನ್ನ ಬಲದ ಮೇಲೆ ತನ್ನ ಶಕ್ತಿ ಮೇಲೆ ಅವನು ಹೆಚ್ಚಳ ಪಡದಂತೆ ಹೆಮ್ಮೆ ಪಡದಂತೆ ದೇವರನ್ನೇ ಮಹಿಮೆ ಪಡಿಸ್ತಾನೆ. ಹಲ್ಲೆಲೂಯಾ. ದೇವರಿಗೆ ದಾವೀದನ ಮೇಲೆ ಅಪಾರವಾದ ಪ್ರೀತಿ. ಯಾಕಂದ್ರೆ ಯಾವಾಗಲೂ ಆತನ ಬಾಯಲ್ಲಿ ದೇವರನ್ನೇ ಮಹಿಮೆ ಪಡಿಸ್ತಿರುವಂತ. ಯಾವುದೇನೋ ಚಿಕ್ಕ ಮನುಷ್ಯನ ತಪ್ಪಿದ್ದೇ ಇರ್ಬೋದು. ಹಲ್ಲೆಲೂಯಾ. ಮನುಷ್ಯನ ஒரு தவறு இருக்கும், அது ஆண்டு பொறுப்படுத்துறது. மன்னிச்சர் அது தண்டனை கொடுத்தாரு, அது மோಟಿವೇಶನ್. ದೇವರು ಮಾಡಿದಂತ ತಪ್ಪಿಗೆ ದಂಡನೆ ಕೊಟ್ಟರು, ಅದು ಮುಗಿದ್ರು. ಹಲ್ಲೆಲೂಯಾ. ಅದ್ರ ಮೇಲೆ ದಾವೀದನು ಒಂದೊಂದು ಕ್ಷಣನು ಒಂದೊಂದು ದಿನಾನು ಆತನನ್ನೇ ಮಹಿಮೆ ಪಡಿಸ್ತಾ ಆತನನ್ನೇ ಘನಪಡಿಸ್ತಾ ಇದ್ರೆ ಎಂಬುದಾಗಿ ನೋಡ್ತೇವೆ. ಮರುಪಡೆ ಪಡಿ கர்த்தர் என் கண்மலையும், என் கோட்டையும், என் ரட்சகரும், என் தேவனும், நான் நம்பியிருக்கிற என் துர்கமும், என் கேடகமும், என் ரட்சணைய கொம்பும், என் உயர்ந்த அடைக்கலமாயிருக்கிறார். ஹல்லேலூயா. ರಕ್ಷಣೆயின் ಕೊಂಬು. ಎಷ್ಟು ಹೃದಯದ ಆಳದಿಂದ ಅಂತರಾಳದಿಂದ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಹಲ್ಲೇಲೂಯಾ. ತನ್ನಲ್ಲಿ ಅಲ್ಲ, ದೇವರಲ್ಲಿ ನಾವು ತನ್ನೆ ತಾನೇ நம்மை நாமே பெருமை பாராட்டாதபடி, தாவீது தன்னை தானே பெருமை பாராட்டாதபடி தன் சார்ந்திருந்த ஆண்டவரே குறித்து பெருமை பாராட்டி. ಹಲ್ಲೇಲೂಯಾ. ಯಾರು ದೇವರನ್ನ ಆತುಕೊಂಡಿದ್ರು ಆ ದೇವರನ್ನೇ ಹೊಗಳುತ್ತಾ ಆ ದೇವರನ್ನೇ ಕೊಂಡಾಡುತ್ತಾ ಆತನನ್ನೇ ಮಹಿಮೆ ಪಡಿಸುತ್ತಾ ಆತನನ್ನೇ ಘನಪಡಿಸುವನಾಗಿದ್ದೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಹಲ್ಲೇಲೂಯಾ. ಅದರಿಂದನೇ ದಾವೀದನ ಕುರಿತು ದೇವರು ಹೇಳ್ತಾರೆ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ
ದೇವರು ಬೇಡ ಅಂದ್ರೆ ಇದಕ್ಕೆ ಹೋಗ್ತಾ ಇದ್ದೇನೆ. ஜெபம் பண்ணுறாங்க. யுத்தத்துக்கு போட்டா சண்டைக்கு போட்டா நீங்க சொன்னா போறேன், நீங்க சொல்ல நான் போக மாட்டேன். ಅಲ್ಲೇಲೂಯಾ. ಇವತ್ತು ನಾವೇ ಬೆಳಗ್ಗೆದ್ದು ಪ್ರಾರ್ಥನೆ ಮಾಡ್ತೇವೆ, ಈ ಕೆಲಸ ಮಾಡ್ಲಾ ಬೇಡವಾ, ಈ ಕೆಲಸಕ್ಕೆ ಹೋಗ್ಲಾ ಬೇಡವಾ, ಇವತ್ತು ನಿನ್ನ ಚಿತ್ತ ಏನಿದೆ, ಇವತ್ತು ನಿನ್ನ ಆಲೋಚನೆ ಏನಿದೆ, ನಿನ್ನನ್ನು ಹೇಗೆ ನಡೆಸ್ಬೇಕಂತ ಚಿತ್ತ ಬಂದಿದ್ಯಾ, ಆ ರೀತಿ ನಾವು ಯಾರು ಪ್ರಾರ್ಥನೆ ಮಾಡ್ತೀವ? ಅಲ್ಲೇಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ಅದೇ ಶುಕ್ರವಾರ ಉಪವಾಸ ಪ್ರಾರ್ಥನೆಯಲ್ಲಿ ಒಂದು ವಾಕ್ಯ ಏನಂದ್ರೆ, ರಹಸ್ಯವಾದದ್ದನ್ನ ದೇವರು ಪ್ರಕಟಿಸ್ತಾರೆ. ಅಲ್ಲೇಲೂಯಾ. ರಹಸ್ಯವಾದದ್ದು ದೇವ್ರ ಮುಂದೆ ಒಂದೂ ಇಲ್ಲ. ಆದ್ರೆ ஒரு ரகசியமும் கர்த்தருக்கு மறைவானதில்லை. அந்த ரகசியத்தை கண்டுபிடிக்கணும். ಆ ರಹಸ್ಯವನ್ನು ಕಂಡುಹಿಡಿಯಬೇಕು. ಮನುಷ್ಯ ದಾರಿಯಲ್ಲಿ ನಿಲ್ಲಿಸಿ ನಾನು ಅಲ್ಲಿಗೆ ಹೋಗ್ತೇನೆ. ಆಗ ಜ್ಞಾಪಕರು ಬರ್ತಾರೆ, ನೋಡ ನಾನು ಕನಸು ಕಂಡಿದ್ದೀನಿ, ಆ ಕನಸಿನ ಅರ್ಥ ನೀವೇ ಹೇಳ್ಬೇಕು. ಆಟಗಾರರು, ಮಂತ್ರಗಾರರು, ಗುರಿಗಳು, ಅದನ್ನು ಇಂಥದ್ದು ಅವರ ರಾಜ್ಯದಲ್ಲಿ ಯಾರೆಲ್ಲ ಇಟ್ಕೊಂಡಿದ್ರು ಅವರನ್ನೆಲ್ಲ ಕರೆಸಿ, ನೋಡಪ್ಪ ನಾವು ಕನಸ್ಕೊಂಡಿದ್ದೀವಿ, ಆ ಕನಸಿನ ಅರ್ಥ ನೀವು ಹೇಳ್ಬೇಕು. ಸರಿ, ಮಂತ್ರರು ಅದೇ ಜಯಿಸಿರೋಲ್ಲ, ಸರಿ ಅದೇನು ಕನಸ್ಕೊಂಡೆ ಹೇಳಪ್ಪ ಅಂತೇಳಿ. ಅಲ್ಲೆಲ್ಲೂಯಾ. ರಾಜಿಗೆ ಸಿಟ್ಟು ಬಂದ್ಬಿಡುತ್ತೆ. ಊಟ ಹಾಕಿ ಅನ್ನ ಹಾಕಿ ಸಂಬಳ ಕೊಟ್ಟು ಸಾಕಿದ್ದಕ್ಕೆ ನಾನು ಹೇಳಿ ನೀವು ಉತ್ತರ ಹೇಳ್ಬೇಕಾ? ಆಗಲ್ಲ. ನಾನು ಕಂಡಿದ್ದ ಕನಸಿನ ಅರ್ಥ ನೀವೇ ಹೇಳ್ಬೇಕು. ನೀವು ಹೇಳಿಲ್ಲ ಅಂದ್ರೆ ನಿಮ್ಮನ್ನು ಕಳೆದು ಮಿಸ್ ಮಾಡಿ ನಿಮ್ಮ ಮನೆಗಳನ್ನ ತಿಪ್ಪೆ ಮಾಡ್ಕೊಡ್ತೀವಿ. ಇಷ್ಟು ವರ್ಷ ತಿನ್ಕೊಂಡಿದ್ದೀರಲ್ಲ ರಾಜ ಥರ, ನಾನು ಇದೊಂದು ಕೆಲಸ ಮಾಡೋಕ್ಕಾಗಲ್ಲ ನಿಮಗೆ. ಅಲ್ಲೆಲ್ಲೂಯಾ. ರಾಜಾಜ್ಞೆ ಹೊಡಿಸ್ತಾರೆ. ನನ್ನ ಕಥೆಯನ್ನು ಕನಸಿನ ಅರ್ಥ ಹೇಳಿದ್ರೆ ಇವ್ರನ್ನೆಲ್ಲ ಸಂಹರಿಸಬೇಕು ಅಂತೇಳಿ. ಆಗ ಎಲ್ಲ ಜನ ನಡುಗೋಗ್ಬಿಟ್ಟಿರ್ತಾರೆ. ದಾನಿಯಲ್ಲಿ ಈ ವಿಷಯ ಬಂದರೆ ಯಾವ ಶತಾಧಿಪತಿಯನ್ನು ಇವರಿಗೆ ಕೊಲ್ಲಬೇಕಂತ ಅಧಿಕಾರ ಕೊಟ್ಟರು, ಅವ್ರ ಹತ್ರ ದಾನಿಯಲ್ಲೂ ಬರ್ತಾರೆ. ಬಂದ್ಬಿಟ್ಟಿರ್ತಾರೆ, ನೋಡಪ್ಪ ನಾನು 3 ದಿವಸ ಟೈಮ್ ಕೊಟ್ಟು ರಾಜನ ಕನಸಿನ ಅರ್ಥ ಏನಂತ ನಾನು ತಿಳಿದು ಅವ್ರಿಗೆ ಹೇಳ್ತೇನೆ, ಅದ್ರಿಗೂ ಯಾರನ್ನೂ ಸಾಯಿಸ್ಬಿಡಂತೇನೆ. ಅಲ್ಲೆಲ್ಲೂಯಾ. ಆಯ್ತು, ರೈಟ್. ಇವಾಗ ದಾನಿಯನ್ನು ಅವ್ರ ಜೊತೆಗೆ 3 ಜನ ಸ್ನೇಹಿತರು, 4 ಜನರು ಸೇರಿ ಪ್ರಾರ್ಥನೆ ಮಾಡ್ತಾರೆ. ಅಲ್ಲೆಲ್ಲೂಯಾ. ಇವಾಗ ಮೇಲ್ನೋಟಕ್ಕೆ ಒಂದು ಪ್ರಾರ್ಥನೆ ಅಂತ ಇಟ್ಕೊಳ್ಬೇಕು. ಅಪ್ಪ ಅದೇನೋ ಕಳ್ಸ್ಕೊಂಡಂತೆ ರಾಜ, ಅದೇನು ಸ್ವಾಮಿ ನನಗೆ ಹೇಳಪ್ಪ, ನಾನು ಹೋಗಿ ರಾಜನಿಗೆ ತಿಳಿಸ್ತೀನಿ. ನೀನು ಹೇಳಿದ್ರೆ ತಾನೇ ನಮಗೆ ಗೊತ್ತಾಗೋದು, ನೀನು ಹೇಳಿಲ್ಲ ಅಂದ್ರೆ ನಮ್ಗೆ ಏನು ಗೊತ್ತಾಗತ್ತೆ? ಅದೆಂತಪ್ಪ, ಎಂಥ ಕನಸಾಗಿರ್ಬೋದು, ಅದೇನಾಗಿರ್ಬೋದು. ಅಲ್ಲೆಲ್ಲೂಯಾ. ಈ ರೀತಿ ಮೇಲ್ನೋಟ ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮನ್ನು ಕಂಡು ಕಾಣ್ದಂಗೆ ಇರ್ತಾರೆ. ಮೇಲೆ ಅದು ಕಣ್ಣನ್ನು ಅರ್ಥ ಸ್ವಲ್ಪ ನಾವು சொல்லிடுற ರಾಜ್ಯಕ್ಕೂ ಅದೇನೋ ವರ್ಗಣೆ சொன்னா போதும். ಅಲ್ಲೆಲ್ಲೂಯಾ. ಹಂಗಂತ ನೀ ಕೇಳಿದ್ರೆ ದೇವರು ಹೇಳ್ತಾರೆ ಇಲ್ಲ. ಒಂದು ಪ್ರಾರ್ಥನೆ ಅಂದ್ರೆ ಏನು ಗೊತ್ತಾ? ಹೃದಯದಾಳದಿಂದ, ಅಂತರಾಳದಿಂದ, ಮನದಾಳದಿಂದ ಅಲ್ಲೆಲ್ಲೂಯಾ ಆ ಪ್ರಾರ್ಥನೆ ಬರಬೇಕು. ನೀನು 5 ನಿಮಿಷ ಪ್ರಾರ್ಥನೆ ಮಾಡ್ಬಿಟ್ಟು ನನಗೆ ಕೋಟಿಗಟ್ಟಲೆ ಆಶೀರ್ವಾದ ಮಾಡೋದ್ರೆ ಮಾಡೋಕ್ಕಾಗಲ್ಲ. ನೀನು 2 ನಿಮಿಷ ಪ್ರಾರ್ಥನೆ ಮಾಡ್ಬಿಟ್ಟು ನಾನು ಕಾಯಿಲೆ ಹೋಗೋದ್ರೆ ಹೋಗಲ್ಲ. ಅಲ್ಲೇ ಹೇಳ್ರಿ. ಯಾಕಂದ್ರೆ ನಮ್ಮ ಪ್ರಾರ್ಥನೆ ಅಂತರಾಳದಿಂದ ಬರಬೇಕು, ಮನದಾಳದಿಂದ ಬರಬೇಕು. ಆಗ ನೋಡ್ರಿ, ಅನ್ನಾಳು ಎಷ್ಟು ಸಲ ಆಲಯಕ್ಕೆ ಬಂದಿರ್ತಾರೆ ಮಕ್ಕಳೆಲ್ಲ ಬಂದೆ ಎಲ್ರಿಗೂ ಅನಿಸ್ತಾರೆ. ಅದರಲ್ಲಿ ಒಮ್ಮ ಮೇಲ್ನೋಟ, ನೋಡಪ್ಪ ನಾನು ಬಂದಿದ್ದೀನಿ, ಕುರಿ ಬೈದಿದ್ದೀನಿ, ನೀನು ಬಲಿ ಕೊಟ್ಟಿದ್ದೀನಿ, ಯಜ್ಞ ಅರ್ಪಿಸಿದ್ದೀನಿ, ನನಗೊಂದು ಮಗು ಕೊಡು, ನೀನು ಕೊಡ್ತೀರ ಅಂತ ಹೋಗ್ತಾ ಇದ್ದಾವ. ಮಕ್ಕಳಲ್ಲೇ ಇಲ್ಲ. ಒಂದಿನ ಒಮ್ಮೆ ಭಯಂಕರ ನೋವಾಗ್ಬಿಡ್ತು, ಭಯಂಕರ ಸಂಕಟ ಆಗ್ಬಿಡ್ತು. ಓಡ್ ಬಂದು ದೇವಾಲಯದಲ್ಲಿ ಕೂತು ಪ್ರಾರ್ಥನೆ ಮಾಡ್ತಿದ್ದಾರೆ. ಅಲ್ಲೆಲ್ಲೂಯಾ. ತುಟಿ ಆಗ್ತಾ ಇದೆ, ಹೃದಯದಾಳದಿಂದ ನೋವು, ಅಂತರಾಳದಿಂದ ನೋವು, ಬಾಧೆ ಹೊರಗೆ ಬರ್ತಾ ಇದೆ. ಕಣ್ಣೀರು ಇಳಿತಾ ಇದೆ. ಸೇವಕರು ಕೇಳ್ತಾರೆ, ಯಾಕಮ್ಮ ಕುಡಿದ್ರೆ ನಶ ಇಲ್ಲಿಲ್ವ ಇನ್ನೂ? ಇಲ್ಲ ಸ್ವಾಮಿ, ನಮ್ಮ ಮನನೊಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಲ್ಲೆಲ್ಲೂಯಾ. ನಮ್ಮ ಮನನೊಂದು ಅಂತರಾಳದಿಂದ, ಹೃದಯದಾಳ ಎಷ್ಟೋ ಸಲ ಪ್ರಾರ್ಥನೆ ಮಾಡಿದ್ರೆ ಮಕ್ಕಳಾಗಲಿಲ್ಲ. ಆ ದಿನ ಮಾತ್ರ ನಿಜವಾಗ್ಲೂ ಪ್ರಾರ್ಥನೆ ಮಾಡ್ತಾರೆ. ನಾವು ಅಷ್ಟೇ ಯಾವುದೋ ಒಂದು ವಿಷಯಕ್ಕಾಗಿ ಸುಮ್ಮನೆ ಮೇಲ್ನೋಟಕ್ಕೆ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರಿಗೆ ಮುಟ್ಟಲ್ಲ. ಈಗ ನಮ್ಮ ಗೋಡೆ ಆನೆಯಿಂದ ಸಿಟ್ಟಾಗಿ ಹೋಗಲ್ಲ ಮೇಲೆ. ಯಾಕಂದ್ರೆ ಆಕಾಶ ಮಾಡಿದ್ರು ಆತ್ಮಶಕ್ತಿಗಳಿದೆ. ನಮ್ಮ ಪ್ರಾರ್ಥನೆ ಟಮಕಂತ ಹೊರಟು ಕೆಳಗೆ ತಿಳಿಸ್ಬೇಕು. ಅಲ್ಲೆಲ್ಲೂಯಾ. ನಮ್ಮ ಪ್ರಾರ್ಥನೆ ಒಂದು ಬಲ ಇರಬೇಕು, ನಮ್ಮ ಪ್ರಾರ್ಥನೆ ಒಂದು ಶಕ್ತಿ ಇರಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ಏನಿರ್ಬೇಕು? ದೇವರು ಅಭಿಷೇಕದ ಬಲ ಇರಬೇಕು.
ಅಲ್ಲೆಲ್ಲೂಯ್ಯ. ಅಮ್ಮ ಭಯಂಕರ ಕಣ್ಣೀರು ಬಿಟ್ಟು ಹೋಗಮ್ಮ ನೀನು ಇಷ್ಟಂತ ನೆರವೇರು. ಅಲ್ಲೆಲ್ಲೂಯ್ಯ. ಅವತ್ತಿನ ಅಮ್ಮನ ಕಣ್ಣಲ್ಲಿ ನೀರು ಬರಲಿಲ್ಲ. ಅದೇ ತಿಂಗಳಲ್ಲಿ ಅಮ್ಮ ಪ್ರೆಗ್ನೆಂಟ್ ಆಯ್ತು ಮಗು. ಅದೇ ರೀತಿ ಮನದಾಳದ ಒಂದು ಪ್ರಾರ್ಥನೆ ಮಾಡು, ಹೃದಯದಾಳದ ಒಂದು ಪ್ರಾರ್ಥನೆ ಮಾಡು. ಅದು ಒಳಗಿನಿಂದ ಬರಬೇಕು. ದೊಡ್ಡ ಉಸಿರಿನಿಂದ ಅದಕ್ಕೆ ವಾಕ್ಯ ಹೇಳುತ್ತೆ, ದೇವರಾತ್ಮನು ದೊಡ್ಡ ಉಸಿರಿನಿಂದ ಪ್ರಾರ್ಥನೆ ಮಾಡ್ತಾರೆ. ಪರಿಶುದ್ಧ ಆವಿಯಾನವರು ಬೆರಿಗು ಚೋಡು ಜವ್ ಮಾಡ್ರ. ಅಲ್ಲೆಲ್ಲೂಯ್ಯ. ಬೆರಿಗು ಚಂದ್ರನು ಅಲ್ಲೆಲ್ಲೂಯ್ಯ. ಅಂತರಾಳದಿಂದ ಒಂದು ಬೆರಿಮುಚ್ಚಿ ದೊಡ್ಡ ಉಸಿರಿನಿಂದ ನಮ್ಮ ಜೊತೆ ಪ್ರಾರ್ಥನೆ ಮಾಡ್ತಾರೆ. ನಾ ಸಿಂಪಲ್ ಆಗಿ ಪ್ರಾರ್ಥನೆ ಮಾಡ್ತೀನಿ. ಅಪ್ಪ ನನ್ನ ಗಂಡ ನೋಡ್ಕೊ, ನಮ್ಮ ಮಕ್ಕಳು ನೋಡ್ಕೊ, ಊಟ ಕೊಡು, ಬನ್ನಿ ಕೊಡು. ಅಲ್ಲೆಲ್ಲೂಯ್ಯ. ಸಾಕ ಪ್ರಾರ್ಥನೆ ಸಾಕ. ತಾವಿದನು ಆಗಲ್ಲ. ಅಂತರಾಳದಿಂದ ದೇವರನ್ನ ಮಹಿಮೆ ಪಡಿಸ್ತಾ ಇದ್ರು. ಅಲ್ಲೆಲ್ಲೂಯ್ಯ. ಹೆಂಗ್ ಮಹಿಮೆ ಪಡಿಸ್ತಿದ್ರಂತೆ? ಅಂತರಾಳದಿಂದ ನನ್ನ ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಪ್ರಾಣಿಯು, ನನ್ನ ರಕ್ಷಣೆಯ ಕೊಂಬು. ಅಲ್ಲೆಲ್ಲೂಯ್ಯ. ಮನದಾಳದಿಂದ ಇರಲಿಕ್ಕಿನ ಆಳದಿಂದ ಕರ್ತನ ಮಹಿಮೆ ಪಡೆದುಕೊಂಡಿರುತ್ತಾರೆ. ಅದನ್ನ ಆಕರ್ಷರು ಏನು ಇರದಿದ್ದಕ್ಕೆ ಅಂತ ಮತ್ತು ನಾವು ದೇವರ ಹೃದಯಕ್ಕೆ ಒಪ್ಪುವವರಾಗಿ ಕಾಣಲ್ಪಡ್ಬೇಕಲ್ಲ ಹೇಳ್ರಿ. ಅಲ್ಲೆಲ್ಲೂಯ್ಯ. ಹೃದಯಕ್ಕೆ ಒಪ್ಪುವರಾಗಿರ್ಬೇಕಂತೇಳಿ ತಿಂಗಳ ವಾಕ್ಯದಲ್ಲಿ ನಾನು ನೋಡ್ತೇವೆ. ಅದಕ್ಕೆ ಕೀರ್ತನೆ 23ನೇ ಅಧ್ಯಾಯ ತೆಗೆದುಕೊಂಡ್ರೆ 23ನೇ ಸಂಗೀತ ಒಬ್ಬಳಿನ ಸಂಗೀತ ತೆಗೆದುಕೊಂಡು ಅಂಗನಾಶ್ವರ ಕರ್ತನೆ ಮೇಪರಾಗಿರುತ್ತೀರ. ಅಲ್ಲೆಲ್ಲೂಯ್ಯ. ಕರ್ತನು ನನಗೆ ನೋಡ್ರಿ, ಕರ್ತನು ನನಗೆ ಕುರುಬನಂತನು. ಇವನೇ ಒಂದು ಕುರುಬ, ಕುರಿ ಕಾಯ್ತಿದ್ದ ದಾವೀದ. ಅಲ್ಲೆಲ್ಲೂ ಹೇಳ್ರಿ, ಇವನು ಹೇಳ್ತಾನೆ ಕರ್ತನು ನನಗೆ ಕುರುಬ. ಹೇಗಪ್ಪ ನೀನ್ ಕುರಿ ಕಾಯ, ನಿನಗೆ ಕುರಿ, ನೀನ್ ಕುರಿಯನ್ನು ಕಾಯ್ಬೇಕು. ದೇವರು ನಿನಗೆ ಕುರಿ ಕುರುಬನಾಗಿ ಅನ್ನೋದು ಹೆಂಗೆ ಅಂದ್ರೆ ನೋಡ್ರಿ, ಅವನ ವಿಶ್ವಾಸ, ಅವನ ಭಯ, ಅವನ ಭಕ್ತಿ ದೇವ್ರ ಮೇಲೆ ಇಟ್ಟಂತ ಆ ನಂಬಿಕೆ. ಕರ್ತನು ನನಗೆ ಕುರುಬನು ಕೊರತೆ ಪಡೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡ್ಲಿಕ್ಕೂ ಶಕ್ತನಾಗಿ கர்த்தர் மேய்ப்பர் கர்த்தர் மேய்ப்பராயிருக்கிறார். நாம் தாழ்ச்சியடைய மேய்ப்பர் தன் ஆடுகளுக்காக தன் உயிரே கொடுக்க அவன் ஆயத்தமா இருப்பான். அல்லேலூயா. ಅದರಿಂದ ತಾವಿದನ್ನು ಚೆನ್ನಾಗಿ ತಿಳ್ಕೊಂಡ ಕರ್ತನಿಗೆ ಕುರುಬನಾಗಿದ್ರೆ ನನ್ನ ಜೀವಿತದಲ್ಲಿ ಅಲ್ಲೇಲೂಯಾ ಏನಿಲ್ವಂತೆ, ಕೊರತೆ ಇಲ್ಲ. ಅದನ್ನ ನೋಡ್ರಿ, ವಾಕ್ಯ ನೋಡ್ರಿ. கர்த்தர் என் மேய்ப்பராக இருக்கிறார். நான் என்ன புல்லுள்ள இடங்களெல்லாம் மேய்த்து அமர்ந்த தண்ணீரத்தை நடத்துವ ಆತನ ಹಸುಗಾವಲುಗಳನ್ನು ನನ್ನ ತಗ್ಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರಿನ ಬಳಿಗೆ ಎಂತ ವಿಶ್ವಾಸ ನೋಡಿದವನಿಗೆ. ಅಲ್ಲೇಲೂಯಾ. ನನ್ನ ಬಲದಿಂದ, ನನ್ನ ಪರಾಕ್ರಮದಿಂದ ನನ್ನ ರಾಜ್ಯವನ್ನು ಕಟ್ತೇನೆ, ನನ್ನ ರಾಜ್ಯಭಾರ ಮಾಡ್ತೇನೆ, ನಾನು ಆಳ್ವಿಕೆ ಮಾಡ್ತೇನೆ. ಅಲ್ಲೇಲೂಯಾ. ತಾನೇ ಹೊಗಳಿಕೊಳ್ಳದೆ, ತನ್ನಂತಾನೆ ಹೆಚ್ಚಿಸಿಕೊಳ್ಳದೆ ಅವನು ಒಂದೇ ಗುರಿ ದೇವರನ್ನ ಮಾಡಬೇಕು. ಅವ್ರು ನನಗೆ ಕುರುಬನಾಗಿದ್ದರೆ ನನಗೆ ಬರ್ತೇನೆ. ಅಲ್ಲೇಲೂಯಾ. ನಾವು ಅಷ್ಟೇ, ಆತನು ನಮಗೆ ಕುರುಬನಾಗಿರುವುದಾದ್ರೆ ಮಾತ್ರ ನಮ್ಮ ಜೀವಿತದಲ್ಲಿ ಏನಿಲ್ಲ, ಕೊರತೆ ಇಲ್ಲ. ನಮಗೆ ನಾವೇ ಕುರುಬರಾಗ್ಬಿಟ್ಟಿವಿ ಅಂದ್ರೆ ಕೊರತೆ ಇರುತ್ತೆ. ಅದಕ್ಕೆ ಕರ್ತನು ನನಗೆ ಕುರುಬನು, ಕೊರತೆ ಕೊಡು. ಅಲ್ಲೇಲೂಯಾ. ಅದೇ ಆತನ ಹಸುಗಾವಲುಗಳನ್ನು ತಗ್ಗಿಸ್ತಾನೆ, ವಿಶ್ರಾಂತಿಕರವಾದ ನೀರಿನ ಬಳಿಗೆ ಬರ ಮಾಡ್ತಾನೆ. ಮೂರನೇ ವಾಕ್ಯ ಮಾಡುತ್ತೆ, அவர் என் ஆத்துமாவை தேற்றி தம்முடைய நாமத்தை நிமித்தம் நீதி பாதையில் நடத்துவார். ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಅಲ್ಲೇಲೂಯಾ. ಇವರು ವಿಶ್ವಾಸ ಮಾಡ್ರಿ, ನನ್ನನ್ನು ದೇವರು ಹೆಂಗ್ ನಡೆಸ್ತಾನೆ. ನನ್ನ ಇಷ್ಟ ಬಂದ ದಾರಿಯಲ್ಲಿ ನಾನು ಹೋದ್ರು ದೇವ್ರು ನನಗೆ ಹೆಲ್ಪ್ ಮಾಡ್ತಾರೆ. ನಾನು ಯಾವ ದಾರಿಯಲ್ಲಿ ಹೋದ್ರು ದೇವ್ರು ಸಂತೋಷ ಪಡ್ತಾರೆ. ನಾನು ಯಾವ ದಾರಿಯಲ್ಲಿ ಹೋದ್ರು ನಾನು ಸಹಕಾರ ಮಾಡ್ತಾರೆ. நான் எந்த வழியில போனாலும் கர்த்தர் என்னை ஆசீர்வதிப்பார். நான் எந்த வழியில போனாலும் கர்த்தர் என்னை நடத்துவார்.
அவர் தம்முடைய ஆத்துமாவை தேற்றி தம்முடைய நாமத்தை நிமித்தம் என்னை நீதி பாதைகளில் நடத்துகிறார். ಊರಿನ ನೀತಿಯ ಪಾದದಲ್ಲಿ ನಡೆದು ಅದೇ ಹೇಳ್ರಿ ಆತ್ಮವನ್ನ ನೀತಿ ಮಾರ್ಗದಲ್ಲಿ ನಡೆಸಬೇಕು. ನಾವು ನಡೆಯಕ್ಕಲ್ಲ ಹಾಕೋದಿಲ್ಲ, ಸಾಧ್ಯನೇ ಇಲ್ಲ. ಅಲ್ಲೇ ಹೇಳ್ರಿ, ಯಾಕಂದ್ರೆ ನಾವು ನಡೆಯೋ ಮಾರ್ಗ ಎಲ್ಲ ನಮ್ಮ ಕಣ್ಣಿಗೆ ಎಲ್ಲ ಒಳ್ಳೇದೆ, ನಮ್ಮ ಮನಸ್ಸಿಗೆ ಒಳ್ಳೇದೆ, ನಾವು ಆಡೋ ಮಾತು ನಮಗೆ ಒಳ್ಳೇದೆ, ನಾವು ನೋಡೋ ನೋಟ ನಮಗೆ ಒಳ್ಳೇದೆ. ಆದ್ರೆ ದೇವರ ದೃಷ್ಟಿಯಲ್ಲಿ ನಾವೇನಾಗಿರ್ತೇವೆ? ಅಲ್ಲೇಲೂಯಾ, ತಳ್ಳಲ್ಪಟ್ಟವರಾಗಿರ್ತೇವೆ. ಅದಕ್ಕೆ ಅವರಿಗೆ ನಾವಿದನ್ನು ಪ್ರಾರ್ಥನೆ, ಅಲ್ಲೇಲೂಯಾ, ನನ್ನ ನೀತಿಯ ಮಾರ್ಗದಲ್ಲಿ ನನ್ನ ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ ನನ್ನ ನಡೆಸ್ತಾರೆ. ಅವರೇ ನನ್ನ ನಡೆಸ್ಬೇಕು ನೀತಿ ಮಾರ್ಗದಲ್ಲಿ. ನಾನು ನಡೆಯಕ್ಕಾಗಲ್ಲ, ನನ್ನಿಂದ ಸಾಧ್ಯ ಇಲ್ಲ. ಅವ್ರ ವಿಶ್ವಾಸ ನೋಡ್ರಿ, ದಾವೀದನ ವಿಶ್ವಾಸ. ಅಪ್ಪ ನೀನು ನನ್ನ ನೀತಿ ಮಾರ್ಗದಲ್ಲಿ ನಡೆಸು, ನಾನು ನಡೀತೀನಿ, ಆದ್ರೆ ನೀನು ನನ್ನ ನಡೆಸು. நான் நடக்கிறேன், அந்த நீதி பாதை எதுன்னு தெரிஞ்சு அந்த பாதையில என்ன நடக்கக்கூடியாய் செய்யுங்க. அதே விசுவாசம். அல்லேலூயா. ಎಲ್ಲ ದೇವ ಸುಮ್ಮನೆ ದಾವೀದನ ನನ್ನ ಹೃದಯಕ್ಕೆ ಒಬ್ಬ ಮನುಷ್ಯನು ಅಂತ ಕಾಣಿಕೆ ಕೊಟ್ಬಿಟ್ರೆ ಬಲಿ ಸತ್ಬಿಟ್ಟ, ನನಗೆ ದೊಡ್ಡ ದೊಡ್ಡ ಒಳ್ಳೆ ದನ ಕುರಿ ಕೋಳಿಗೆಲ್ಲ ಬಲಿ ಕೊಟ್ಬಿಟ್ಟು ದಾವೀದನ ಹೃದಯಕ್ಕೆ ಒಬ್ಬಂತ ಮನುಷ್ಯನು ಅಂತ ಹೇಳಿಲ್ಲ. ಅಲ್ಲೇಲೂಯಾ. ಒಂದೊಂದು ಕ್ಷಣ ದೇವರಿಗೆ ಭಯಪಡ್ತಾ ಇದ್ದ, ಒಂದೊಂದು ಕ್ಷಣ ದೇವರ ಮಾರ್ಗದಲ್ಲಿ ನಡೆಯೋದಕ್ಕೆ ಇಷ್ಟಪಡ್ತಾ ಇದ್ದ, ಒಂದೊಂದು ಕ್ಷಣ ದೇವರ ಚಿತ್ತವೇನಂತೇಳಿ ಕೇಳಿ ಅರಿತು ನಡೆಯುವುದಕ್ಕಾಗಿ ಪ್ರಯಾಸ ಪಟ್ಟದ್ದರಿಂದ ದೇವರು ಹೇಳ್ತಾರೆ, ಅಲ್ಲೇಲೂಯಾ, ಆ ಮಾರ್ಗದಲ್ಲಿ ಬಲವಾದ ಆತ್ಮವಿಶ್ವಾಸದಲ್ಲಿ ದೇವರ ಮೇಲೆ ಜೀವಿಸ್ತಾರೆ. ಅದಕ್ಕೆ ನನ್ನ ಪ್ರಾಣವನ್ನ ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ಮಾರ್ಗದಲ್ಲಿ ನನ್ನ ನಡೆಸಿ. ಎರಡು ವಾಕ್ಯ ನನ್ನಂತೆ, நான் மரண இருளின் பள்ளத்தாக்கில் நடக்கும் போதிலும் பொல்லாப்புக்கு பயப்படேன். பொல்லாப்புக்கு பயப்படேன். தேவரீர் என்னோடு கூட இருக்கிறீர். தேவரீர் என்னோடு கூட இருக்கிறீர். உமது கோலும் உமது தடியும் என்னை தேற்றும். கோலும் உம்முடைய தடியும் என்னை தேற்றும். ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ಅಲ್ಲೇಲೂಯಾ. ದೊಣ್ಣೆಯನ್ನ ನೆಟ್ಟಿಗೆ ನಿಲ್ಲಿಸಿ ಕೋಲ್ನಲ್ಲಿ ಹಾಕಿದ್ರೆ ಏನಾಗಿರುತ್ತೆ? ಅದು ಶಿಲುಬೆಯ ಗುರುತಾಗಿರುತ್ತೆ. ಅಲ್ಲೇಲೂಯಾ. ಶಿಲುಬೆ ಗುರುತು ಬಂದಿಲ್ಲ, ಆದ್ರೆ ದಾವೀದನ ಆತ್ಮದಲ್ಲಿ ಆ ದೊಣ್ಣೆಯ ಕೋಲನ್ನ ಒಂದು ಕೋಲು ಒಂದು ತಡಿಯು என்னை தேற்றும். அலேலூயா. மரண இருள் பள்ளத்தாக்கில் நடந்தாலும் படிமா, நான் மரண இருளின் பள்ளத்தாக்கிலே நடந்தாலும் பொல்லாப்புக்கு பயப்படேன். பயப்படேன். தேவரீர் என்னோடு கூட இருக்கிறீர். என்னோடு இருக்கிறீர். என்னோடு இருக்காங்க. ಯಾವಾಗಲೂ ನಮ್ಮ ಜೊತೆ ಇರಲಿ, ಯಾವಾಗಲೂ ನಮ್ಮ ಜೊತೆ ಇರಲಿ. ನಾನು ಹೋಗುವಾಗ, ನಾನು ಬರುವಾಗ, ನಾನು ಮಲಗುವಾಗ, ನಾನು ಎದ್ದಾಡುವಾಗ, ನಾನು ಕೂರುವಾಗ ನಾನು ಒಟ್ಟಿಗೆ ಇರಲ್ಲ. ಅಲ್ಲೇಲೂಯಾ. ಅಲ್ಲೇಲೂಯಾ. ಯಾವಾಗಲೂ ನೀನು ನನ್ನ ಜೊತೆಗೆ ನಾನು ನೀನು ಹತ್ತಿರವಿರುವುದರಿಂದ ಕೇಡಿಗೆ ಯಾವ ಕೇಡು ನನಗೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಜೀವಸ್ವರೂಪನಾದ ದೇವಾದಿ ದೇವರು, ಭೂಮಿ ಆಕಾಶ ಸೃಷ್ಟಿ ಮಾಡಿದಂಥ ದೇವರು ನನ್ನ ಜೊತೆಗಿರೋದ್ರಿಂದ ಕಾಗತ್ತಲೆ ಕಣಿವೆಯಾಗಲಿ ಹತ್ತಿರ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರದ ಕೇಡಿಗೆದರೇನು ಯಾವ ಕೇಡು ನೀನು ಸಂಭವಿಸಿದು ಉಪದ್ರವ ನೀನು ಬಿಡಾರದ ಸಮೀಪಕ್ಕೆ ಯಾವಾಗ ಆ ದೇವರ ಮೇಲೆ ನಂಬಿಕೆಸ್ತನಾಗಿದೆ, ಆತನಲ್ಲೇ ನಡೆಯುವಾಗ, ಆತನಲ್ಲೇ ಜೀವಿಸುವಾಗ ಯಾವ ಕೇಡು ಸಂಭವಿಸಿದು ಆತನ ದೊಣ್ಣೆಯ ಕೋಲು ನಮಗೆ ಕೊಡ್ತದೆ. ಆದ್ರೆ 5ನೇ ವಾಕ್ಯ, ವೈರಿಗಳ ಮುಂದೆ ನೀನು ನನಗೆ ಔತಣವನ್ನ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆ ಸೂಸುತ್ತದೆ. என் சத்துருக்களுக்கு முன்பாக நீர் எனக்கு ஒரு பந்தியை ஆயத்தப்படுத்தி என் தலையை எண்ணெயால் அபிஷேகம் பண்ணி கொள்ளுகிறீர். என் பாத்திரம் நிரம்பி வடிகிறது. அல்லேலூயா. என் பாத்திரம் நிரம்பಿ ಬಡಿகிறது. ನನ್ನ ತಲೆಯನ್ನ ತೈಲದಿಂದ ಅಭಿಷೇಕಿಸುತ್ತಿ. ನನ್ನ ತಲೆ ನಾವು ವಿಶ್ವಾಸ ಮಾಡ್ರಿಂದ ವೈರಿಗಳ ಮುಂದೆ ನೀನು ನಮಗೋಸ್ಕರ ಒಳ್ಳೆ ಔತಣ ಅಂದ್ರೆ ಒಂದು ಒಳ್ಳೆ ಜಯವನ್ನು ಕೊಡ್ತೀಯ.
ಇವಾಗ ಗೆದ್ದವ್ರು ಏನ್ ಮಾಡ್ತಾರೆ? ಗೆದ್ದವ್ರು ಏನ್ ಮಾಡ್ತಾರೆ? ಪಾರ್ಟಿ ಆಮೇಲೆ ಅಲ್ಲೆಲ್ಲೂಯ್ಯ ಪಾರ್ಟಿ ಕೊಡ್ತಾರೆ. ನಾನು ಸ್ಪೋರ್ಟ್ಸ್ ಅಲ್ಲಿ ಗೆದ್ಬಿಟ್ಟೆ, ನಾನು ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ಟೆ, ಪಾರ್ಟಿ ಕೊಡ್ತಾರೆ. ಹಂಗೆ ದೇವ್ರ ವಾಕ್ಯ ಕೊಡ್ರಿ, ವೈರಿ ಮುಂದೆ ನೀನು ನನಗೋಸ್ಕರ ಪಾರ್ಟಿ ಕೊಡ್ರಿ. ಯಾಕಂದ್ರೆ ವೈರಿ ಸೋತ ಗೆದ್ದಕ್ಕೋಸ್ಕರ ನನಗೆ ನೀನು ಪಾರ್ಟಿ ಕೊಡೋ ದೇವರು. ವೈರಿಗಳ ಮುಂದೆ ನೀನು ನನಗೋಸ್ಕರ ಒತ್ತಡವನ್ನ ಸಿದ್ಧಪಡಿಸ್ತೀನಿ. ನನ್ನ ತಲೆಗೆ ಧೈರ್ಯವನ್ನು ಹಚ್ಚಿಸ್ತೀನಿ. ನನ್ನ ಪಾತ್ರೆ ತುಂಬಿ ಹೊರಸೂಸುವಂತೆ ಮಾಡ್ತೀನಿ. ಅಲ್ಲೆಲ್ಲೂಯ್ಯ. ನನ್ನೊಳಗಿರುವಂತಹ ಆಶೀರ್ವಾದ ಹೊರಗೆ ಬರುವಂತೆ, ನನ್ನೊಳಗಿರುವ ಅಭಿಷೇಕ ಫಲಗಳು ಬರುವಂತೆ, ನನ್ನಲ್ಲಿರುವಂತಹ ಫಲಗಳು ಹೊರಗೆ ಬರುವಂತೆ, ಅಲ್ಲೆಲ್ಲೂಯ್ಯ, ನನ್ನ ಪಾತ್ರೆ ತುಂಬಿ ನಿನ್ನ ಆಶೀರ್ವಾದದಿಂದ ಹೊರಸೂಸುವಂತೆ ಮಾಡ್ತೀನಿ ಎಂಬುದಾಗಿ ದಾವೀದನ ವಿಶ್ವಾಸ. ಹೇಳ್ರಿ ದೇವರು ಸಮಸ್ತವನ್ನು ಉಂಟು ಮಾಡಿದ್ದಾರೆ, ಸರ್ವವ್ಯಾಪಿ. ಅವ್ರ ಬಗ್ಗೆ ನಮ್ಮ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಜೀವಿತ ಅದರ ಮೆಚ್ಚುಗೆ, ನಮ್ಮ ಬಾಳಿಕೆ ಅವ್ರ ಮೇಲ್ಮೆಯಾಗ ಪರಿಶುದ್ಧನಾಗ ಗಣಮಳದಾಗ ನಾವು ಕಾಣಿಕೊಳ್ಳಬೇಕು. ಕಡೆದಾಗಿ ನಿಶ್ಚಯವಾಗಿಯೂ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ಹಿಂಬಾಲಿಸುವು. ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಎನ್ ಜೀವನುಳ್ಳ ನಾಳೆಲ್ಲ ನನ್ಮೆಯು ಕಿರುಬೆಯು ಎನ್ನೆ ತೊಡರು ಆ ಕತ್ತಡಿ வீட்டில் ನೀಡಿದ್ದ ನಾಟ್ಗಳಾಗಿ ನಿಲುತ್ತಿರುವೆ. ಅಲ್ಲೆಲ್ಲೂಯ್ಯ. ಅರ್ಥ ಮಾಡುವಾಗ ಏನು ಹೇಳ್ತಾರೆ? ನಾನು ನಿಶ್ಚಯವಾಗಿಯೂ ನನ್ನ ಜೀವಮಾನದಲ್ಲ ಶುಭ ಉಂಟಾಗಿರುತ್ತೆ, ಮತ್ತೆ ಕೃಪೆ ಇರುತ್ತೆ, ಅದು ನನ್ನನ್ನು ಯಾವಾಗಲೂ ಹಿಂಬಾಲಿಸ್ತಾ ಇರುತ್ತೆ. ಆದರೆ ನಾ ಇದನ್ನು ಸಂತೋಷ ಪಡದೆ ನಾನು ಸದಾ ಕಾಲ ಯೆಹೋವನ ಆಲಯದಲ್ಲಿ, ಯೆಹೋವನ ಮಂದಿರದಲ್ಲಿ ಅಲ್ಲೆಲ್ಲೂಯ್ಯ ಬಿದ್ದಿರಕ್ಕೆ ಇಷ್ಟಪಡ್ತೇನೆ. ಅವ್ರ ಪಾದದಲ್ಲಿ ಬಿದ್ದಿರ್ಬೇಕು, ಅವ್ರ ಆಲಯದಲ್ಲಿ ಬಿದ್ದಿರ್ಬೇಕು, ಅವ್ರ ಆಲಯದಲ್ಲಿ ಅವ್ರ ಪಾದದಲ್ಲಿ ನಾವು ಬಿಡುದಿರಬೇಕು. ಅದೇ ಆಸೆ. ಅಲ್ಲೆಲ್ಲೂಯ್ಯ. ಏನು ನಾನು ಹೋಗಾದ್ರು ತೆಗೆದು ಬರುವಾಗಲೂ ನಿಶ್ಚಯವಾಗಿ ನನ್ನ ಜೀವಮಾನದಲ್ಲ ಶುಭವು ಕೃಪೆಯು ನನ್ನ ನಿಭಾಯಿಸುವುದಾಗಿ ನೀನು ಮಾಡಿದ್ದೆ ನಿಜ. ಆದರೆ ನನ್ನ ಆಸೆ ಸದಾ ಕಾಲ ನಿನ್ನ ಯೆಹೋವನ ಮಂದಿರದಲ್ಲಿ ಅವನ ಆಲಯದಲ್ಲಿ ನೆಲೆತ್ತಿರುಗಳು. ಅಲ್ಲೆಲ್ಲೂಯ್ಯ. ಏನಂತೆ? ಕರ್ತನುடைய வீட்டிலே நீடித்த நாட்களாய் நிலைத்திருப்பேன். ಎಲ್ಲ ಇದ್ರು ನನ್ನ ದೇವರು. ಅಲ್ಲೆಲ್ಲೂಯ್ಯ. ಎಲ್ಲ ಇದ್ರು. ನಾವು ಭಾನುವಾರ ಬಂದ್ರೆ ಕೆಲಸದಂತ ಬಿಟ್ಟು ಹೋಗ್ತಾನೆ ಇರ್ತಾರೆ. ಬರುವ ಇಲ್ಲ ಒಂದೇ ಸಲ ರಾತ್ರಿ ಬಂದು ನಾನು ರಾತ್ರಿಗೆ ಹೋಗ್ಬಿಡೋಣ. ಅಲ್ಲೆಲ್ಲೂಯ್ಯ. ಈಗ ನಮ್ಮಿಷ್ಟಕ್ಕೆ ನಾವು ತೀರ್ಮಾನ ಮಾಡಿದ್ರೆ ಕೆಲವು ಆಶೀರ್ವಾದಗಳು ನಮಗೆ ತಪ್ಪಿ ಹೋಗ್ತಾರೆ. ಭಾನುವಾರ ಆರಾಧನೆ ದೇವರ ಮಹಿಮೆಗಾಗಿ, ದೇವರ ಘನತೆಗಾಗಿ. ಅಲ್ಲೆಲ್ಲೂಯ್ಯ. ಬರೋದು ಯಾರ ಮಹಿಮೆ ಪಡಿಸೋದಕ್ಕೆ? ಪಾಸ್ಟರ್ ಕುಮಾರನ ಇಲ್ಲ, ನಾವು ದೇವರನ್ನ ನಾವು ಸೇರಿ ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಂತೆ ಆತನಿಗೆ ಕೃತಜ್ಞತೆ ಮಾಡೋದಕ್ಕಾಗಿ ಕೂಡಿ ಬರ್ತೇವೆ. ಅದೇ ದಾವೀದನು ಹೇಳ್ತಾನೆ, ನನ್ನ ಜೀವಮಾನವಿಲ್ಲ ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ಬಿದ್ದುಕೊಂಡಿದ್ದೇನೆ. ಸಾವಿರ ದಿನಗಳಿಗಿಂತ ದೇವರ ಆಲಯದ ವಸ್ತುಗಳಲ್ಲಿ ಬಿದ್ದಿರೋ ಒಂದು ದಿನ ಅಲ್ಲೆಲ್ಲೂಯ್ಯ. ಅದರಿಂದ ದೇವರಿಗೆ ಬಹಳ ಸಂತೋಷ. ದಾವೀದನ ಮೇಲೆ, ಅವನ ಐಶ್ವರ್ಯದ ಮೇಲೂ ಎಲ್ಲಾದ್ರ ಮೇಲೆ ಆಸೆ ಇರ್ತದೆ. ನನ್ನನ್ನೇ ಹತ್ಕೊಂಡಿದ್ದ, ನನ್ನನ್ನೇ ಹತ್ಕೊಡ್ತಾನೆ. ಏನೇ ಮಾಡಿದ್ರು ನನ್ನನ್ನೇ ಮಹಿಮೆ ಪಡಿಸ್ತಾನೆ. என்னோ செய்தாலும் என்னதான் மகிமைப்படுத்துறேன், என்ன பண்ணாலும் என்னதான் கனப்படுத்துறேன், நான் என்னென்ன செய்தாலும் எல்லாத்தையும் எனக்கு மகிமையை செலுத்துகிறேன். அல்லேலூயா. ಅದರಿಂದಾನೆ ಕರ್ತನಲ್ಲಿ ಬಹಳವಾದ ಆತ್ಮವಿಶ್ವಾಸ ದಾವೀದನಿಗೆ. ಅಲ್ಲೇಲೂಯಾ. ಅದರಿಂದಾನೆ ದೇವರು ಹೇಳ್ತಾರೆ, ನನ್ನ ಹೃದಯಕ್ಕೆ ಹೋಗುವಂತ ಮನುಷ್ಯ. ವಾಕ್ಯ ಕೆಲವು ವಾಕ್ಯಗಳಿತ್ತು, ನಾನು ಇಲ್ಲಿಗೆ ಮುಗಿಸಿ ಪ್ರಯಾಸ ಪಡ್ತೇನೆ. ಯಾಕಂದ್ರೆ ಆತನ ನಿಶ್ಚಯವಾಗಿಯೂ ಜೀವಮಾನವಿಲ್ಲ ಶುಭವು ನಿಮ್ಮನ್ನು ಹಿಂಬಾಲಿಸುವಂತೆ. ಅಲ್ಲೇಲೂಯಾ. ನಿಶ್ಚಯವಾಗಿಯೂ ನನ್ನ ಅನ್ನೋದ ಸ್ಥಳದಲ್ಲಿ ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಿಮ್ಮನ್ನ ಹಿಂಬಾಲಿಸಿದೆ. ಅಲ್ಲೇಲೂಯಾ. ಕಡೆಯದಾಗಿ ಆದರೆ ನೀವು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸಬೇಕು. ಆಗಲೇ ದೇವರಿಗೆ ಒಪ್ಪುವಂತ ಮನುಷ್ಯರಾಗಿರ್ತಾರೆ.
ಒಬ್ಬ ಮಗ, ನನಗೊಬ್ಬ ಮಗಳು. ಅಲ್ಲೆಲ್ಲ ದೇವರು ಒಪ್ಪುವಂತವರಾಗಿ ನಾವು ತಾವಿದ್ದರು, ಹಾಗೆ ದೇವರ ಹೃದಯಕ್ಕೆ ಒಪ್ಪುವಂತವರಾಗಿ ನಡೆದರು. ನಾವು ಇದೇ ಮೂಲಕದಲ್ಲೇ ಉಳಿದವು, ಇದೇ ತರ ಜನಗಳ ಮಧ್ಯದಲ್ಲೇ ಇದ್ದವು. ಅಲ್ಲೆಲ್ಲ ಹೇಳ್ರಿ, ದೇವರಿಗೆ ಒಪ್ಪುವಂತೆ ನಾವು ದೇವರಿಗೆ ಒಪ್ಪುವಂತೆ ನಡೆದು ಆತನ ಮಗನಾಗಿ ಮಗಳಾಗಿ ಜೀವಿಸೋಣ. ಅಲ್ಲೆಲ್ಲೂಯಾ. ದಿನ ಬರುತ್ತೆ ನನ್ನ ಮಗ ನನ್ನ ಮಗಳು ಅಂತ, ನನಗೆ ಒಪ್ಪುವಂತ ಮಗಳು, ನನಗೆ ಒಪ್ಪುವಂತೆ ಜೀವಿಸಂತ ಮಗಳಪ್ಪ ಇದು, ನನಗೆ ಒಪ್ಪುವಂತೆ ಜೀವಿಸಂತ ಮಗ ಬರುತ್ತದೆ. ನಮ್ಮ ಮಗನ ಕರ್ಕೊಂಡು ನನ್ನ ಮಗಳನ್ನ ಕರ್ಕೊಂಡು ಡೈರೆಕ್ಟಾಗಿ ಬರಲು ಚಿಕ್ಕ ಹೋಗ್ಬಿಡ್ರಿ. ಅಲ್ಲೆಲ್ಲ ಅವ್ರಿಗೆ ಒಪ್ಪುವಂತ ಮನುಷ್ಯರಾಗಿ ನಡಿಬೋರಾಗಿ ನಾವು ಕಾಣಲು ಕೊಡೋಣ. ಯಾಕೆ ದೇವರು ದಾವಿದನಿಗೆ ಒಪ್ಪದನಂತ ನಿಮಗೆ ಈ ವಾಕ್ಯ ಕೇಳಿದ್ಮೇಲೆ ನಿಮಗೆ ಗೊತ್ತಾಗತ್ತೆ. ಅಲ್ಲೆಲ್ಲೂಯಾ. ಯಾಕೆ ದಾವಿದನ ಮೇಲೆ ದೇವರಿಗೆ ಇಷ್ಟು ಪ್ರೀತಿ ಅಂತ. ಬರುವ ವಾರದಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ದಾವಿದನ ಕುರಿತು ನಿಮಗೆ ಜ್ಞಾಪಕ ಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲೆಲ್ಲೂಯಾ. ಬರಬರ ನಾಲ್ಕನೇ ದಾವಿದನ ಕುರಿತು, ದಾವಿದ ಏನು ಕರ್ತನ ವಿರುಬಿನ, ಇದಕ್ಕಾಗ ವಿರುಬಿನ ಒಂದು ಫಸ್ಟ್ ಬಗ್ಗೆ ನೀವು ಅಲ್ಲೆಲ್ಲೂಯಾ. ಒಂದು ಮೊದಲನೇ ಭಾಗ ನೋಡಿದ್ದೇನೆ, ಇನ್ನು 4-5 ಎಪಿಸೋಡ್ ಇದೆ, 4-5 ಭಾಗಗಳಿದೆ. ಒಂದೊಂದು ವಾರ ಸಮಯ ಸಿಕ್ಕಿದಾಗ ಅಲ್ಲೆಲ್ಲೂಯಾ ದಾವಿದನು ಏನಂತ ಮಾಡೋದ್ರಿಂದ ದೇವರ ಮನಸ್ಸಿಗೆ ಅನ್ನೋದನ್ನ ನಾವು ಜ್ಞಾಪಕ ಮಾಡ್ಕೊಳ್ಳೋಣ. ಅದೇ ರೀತಿ ಶುಭ ಕೃಪೆ ನಮ್ಮನ್ನು ನಿವಾರಿಸುತ್ತದೆ. ಹೆಚ್ಚಿನವಾಗಿ ನಿನ್ನ ಜೀವಮಾನವೆಲ್ಲ ಶುಭ ಕೃಪೆ ನನ್ನನ್ನು ನಿವಾರಿಸಲಿ. ನಾನು ಸದಾ ಕಾಲ ವಾಸಿಸ್ತೇನೆ. ಅದರಿಂದ ಭಾನುವಾರ ಶುಕ್ರವಾರ ಕೆಲಸ ಇಲ್ಲದೆ ಮನೆಯಲ್ಲಿದ್ದರೆ ಉಪವಾಸ ಪ್ರಾರ್ಥನೆಗೆ ಬಂದು ದೇವರು ಪಾದದಲ್ಲಿ ಬಿದ್ದಿರ್ರಿ. ಭಾನುವಾರ ಯಾವ ಕಾರಣಕ್ಕೂ ತಪ್ಪಿಸಿಕೊಳ್ಳದೆ ಅಲ್ಲೆಲ್ಲೂಯಾ ದೇವಾಲಯಕ್ಕೆ ಬರುವ ಕಾಲದಲ್ಲಿ ಭಾನುವಾರ ಆರಾಧನೆಗೋಸ್ಕರ ಎಷ್ಟೋ ಜನ ಕೆಲಸ ಬಿಟ್ಟಿದ್ವಿ, ಕೆಲಸನೇ ಬಿಟ್ಬಿಡ ಅಂತ ಕೆಲಸನೇ ಬೇಡ ನನಗೆ, ಭಾನುವಾರ ಪ್ರೇಯರ್ ಬೇಕು. ಅಲ್ಲೆಲ್ಲೂಯಾ. ಯಾವಾಗ ನಾವು ಆಶೀರ್ವದಿಸಲ್ಪಟ್ಟು ಆಶೀರ್ವಾದಕ್ಕೆ ಬಂದು ಭಾನುವಾರ ಪ್ರೇಯರ್ ಬೇಡ, ಫಸ್ಟ್ ಕೆಲ್ಸಕ್ಕೆ ಹೋಗ್ಬಿಡೋಣ, ಕೆಲಸದಿಂದ ತೆಗೆದುಬಿಟ್ರೆ ಏನ್ ಮಾಡ್ಬಿಡೋದು. ನೀನು ಅದ್ರವರೆಗೂ ದೇವ್ರನ್ನ ನೋಡ್ತಾ ಇದ್ದೆ, ದೇವ್ರು ಒಳ್ಳೆ ಕೆಲಸ ಕೊಡ್ಬೋದು. ದೇವ್ರು ಒಳ್ಳೆ ಕೆಲಸ ಕೊಟ್ಮೇಲೆ ನೀನ್ ದೇವ್ರನ್ನ ನೋಡಿದ್ರೆ ಯಾವಾಗ ಕೆಲಸವನ್ನೇ ನೋಡ್ದು ಅಲ್ಲೆಲ್ಲೂಯಾ ದೇವರಲ್ಲಿ ಸೆಲೆಕ್ಟ್ ಆಗ್ಬಿಡ್ತಾರೆ. ರೈಟ್, ಕೆಲಸನೇ ಮಾಡ್ತಾರೆ, ಓದ್ತಾ ಅಲ್ಲೆಲ್ಲೂಯಾ. ನೀನೇನು ಆಸೆ ಕೊಟ್ಟು ಹೋಗ್ತಿದ್ಯೋ ಅದರಿಂದನೇ ಓಡ್ತಾ ಇರೋ ಅಲ್ಲಿಗೂ ನಮಗೂ ದೇವರಿಗೆ ಬಂತ ಐಕ್ಯ ಕಾರಣ. ಅಲ್ಲೆಲ್ಲೂಯಾ. ಅದರಿಂದ ಯಾರೇ ನಮ್ಮನ್ನು ಬಿಟ್ಟು ಹೋಗಿ, ಯಾರೇ ನಮ್ಮನ್ನು ಬಿಟ್ಟು ದೂರಾಗಿ, ಯೇಸು ಸ್ವಾಮಿ ನಮ್ಮನ್ನು ಬಿಟ್ಟು ದೂರ ಆಗ್ಬಾರ್ದು. ಅಲ್ಲೆಲ್ಲೂಯಾ. ಯಾರು ನಮ್ಮನ್ನು ಬಿಟ್ಟು போனாலும் சரி, யார் நம்மளோட இல்லைனாலும் சரி, ஆனா ஆண்டவர் நம்மளை விட்டு போகாது இருந்தா போதும். அதை காத்துக்கணும். ಅಲ್ಲೆಲ್ಲೂಯಾ. ಕಾಯ್ಕೊಳ್ಳೋ ದೇವರ ಬಾಗಿಲು ನಮ್ಮ ಜೊತೆ, ಅದು ಸದಾ ಕಾಲವೂ ಏನಿರ್ತಾರೆ ನನ್ನ ಜೊತೆಗೆ ಇರ್ತಾರೆ. ಅಲ್ಲೆಲ್ಲೂಯಾ. ನಿಜವಾಗಿ ನನ್ನ ಜೀವಮಾನವೆಲ್ಲ ಅದನ್ನ ಶುಭ ಕೃಪೆ ನನ್ನನ್ನ ಆಲಿಸುವಂತೆ ನಾವು ನಡ್ಕೊಳ್ಳುವಾಗ ಅದೆಲ್ಲ ತಾನಾಗೆ ಬರ್ತಾರೆ, ದೇವರು ಕೊಡ್ತಾರೆ, ಕಳಿಸ್ತಾರೆ. ಅಲ್ಲೆಲ್ಲೂಯಾ. ದಾವಿದನು ಕರ್ತನಿಗೆ ಒಪ್ಪುವಂತ ಮನುಷ್ಯನಾಗಿ ಬದುಕಿದ್ದನ್ನ ಒಂದು ಭಾಗ ಮಾತ್ರ ನಿಮಗೆ ತಿಳಿಸಿದ್ದಾರೆ. ಅಲ್ಲೆಲ್ಲೂಯಾ. ಅದರಿಂದ ನಮಗೊಂದು ಪಾಠ, ದಾವಿದನನ್ನು ಯಾಕೆ ದೇವರು ಇಷ್ಟಪಟ್ಟರು, ದಾವಿದನು ಈ ರೀತಿ ಎಲ್ಲ ನಡ್ಕೊಂಡ್ರು, ಈ ರೀತಿ ಎಲ್ಲ ಜೀವಿಸಿದ್ರು, ಈ ರೀತಿ ಎಲ್ಲ ದೇವರನ್ನ ಮಹಿಮೆ ಪಡಿಸಿದ್ರು, ಈ ರೀತಿ ಎಲ್ಲ ಘನಪಡಿಸಿದ್ರು, ಅವರಿಗೆಲ್ಲ ಬಲಶಕ್ತಿ ಇದ್ರು, ದೇವರನ್ನೇ ಹಾಕೊಂಡಿದ್ರು. ನಾವು ಅದೇ ರೀತಿ ನಮ್ಗೆ ಏನೇ ಐಶ್ವರ್ಯ, ಹಣ, ಜನ, ಬಲ ಏನೇ ಇದ್ರು ಇಲ್ಲದೆ ಇದ್ರು ದೇವರನ್ನ ಹಾಕೊಂಡೇ. ಅಲ್ಲೆಲ್ಲೂಯಾ. ದೇವರ ವಾಕ್ಯವನ್ನು ಆಶ್ರಯಿಸಲಿ. ನಾವೆಲ್ಲರೂ ಮನಗಾಲ ಎಲ್ಲ ಮನಗಾಲ್ಬಿಡಿ. ಕೇಳಿದ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ